ಈ ಮಿಲಾರೇಪ ಜೀವನ ಚರಿತ್ರೆ ಎಲ್ರೂ ಓದ್ಬೇಕು ಅಂತ ಪತ್ರಿಜಿ ಗುರುಗಳು ಯಾಕೆ ಹೇಳಿದ್ರು ಅಂತಂದ್ರೆ, ನಾವು ಇಲ್ಲಿವರೆಗೂ ಕೇಳಿದೀವಿ. ಇವತ್ತು 23ನೇದು ಅನ್ಕೊಂತೀನಿ. ನಮ್ಮ ಜೀವನಕ್ಕೆ ಸಾಂಸಾರಿಕ ಜೀವನ, ಪ್ರಾಪಂಚಿಕ ಜೀವನ ಏನಂತಾರೆ ಅದಕ್ಕೆ ತುಂಬಾ ಹತ್ತಿರವಾಗಿದೆ ಮೇಡಮ್. ಅದರಲ್ಲೂ ನಿಮ್ಮಂತವರಿಂದ ಇದನ್ನ ಕೇಳ್ತಾ ಇದೀವಿ ಅಂದ್ರೆ ನಿಜಕ್ಕೂ ಅದೃಷ್ಟವಂತರು ಮೇಡಮ್. ಈಗ ನಾವು ಆಸೆ ಪಡ್ತೀವಿ, ಮೋಹ ವ್ಯಾಮೋಹ ಇವೆಲ್ಲ ಇದ್ದದ್ದೇ. ಆದ್ರೆ ಅವನ್ನೆಲ್ಲ ಪಟ್ಟಾಗ ಅದು ನಿಜಕ್ಕೂ ನಮ್ಗೆಲ್ರಿಗೂನು ನೋವು ದುಃಖ ಅನ್ನೋದನ್ನ ನೀವು ಪದೇ ಪದೇ ಅದು ಮನವರಿಕೆ ಮಾಡಿಸ್ತಾ ಇದ್ದೀರಾ, ಅದು ನಿಜನೂ ಕೂಡ. ತುಂಬಾ ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್, ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಪ್ರಶ್ನೆಗಳನ್ನ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹಾಗೆ ಮಾಸ್ಟರ್ಸ್, ಇಲ್ಲಿ ಮೇನ್ ಮಾಸ್ಟರ್ಸ್ ಇವತ್ತಿಲ್ಲ. ಯಾರಾದ್ರೂ ನಿಮ್ಗೆ ಲಿಂಕ್ ಶೇರ್ ಮಾಡೋರಿದ್ರೆ ದಯವಿಟ್ಟು ನಿನ್ನೆ ಬಂದಿರುವಂತಹ ವಿಡಿಯೋಗಳನ್ನ ಝೂಮ್ಗೆ ನೀವು ಫಾರ್ವರ್ಡ್ ಮಾಡಿ. ಎಸ್ ಮಾಸ್ಟರ್. ರೇವತಿ ಮೇಡಮ್. ಎಸ್ ಎಸ್ ಮೇಡಮ್. ಎಲ್ರಿಗೂ ನಮಸ್ಕಾರ. ಸುರಾ ನಾಗಾಂಬಿಕಾ ಮೇಡಮ್ ತುಂಬಾ ಚೆನ್ನಾಗಿ ಮಿಲಾರೇಪದ ಬಗ್ಗೆ ಡೈಲಿ ಹೇಳ್ತಾ ಇದ್ದಾರೆ. ಬಟ್ ನನಗೆ ಒಂದು ಪ್ರಶ್ನೆ, ತಾವ್ಯಾರು ತಪ್ಪು ತಿಳಿಕ್ ಹೋಗಬಾರ್ದು. ಜೊತೆಗೆ ನಾನು ಒಂದ್ ವೇಳೆ ತಪ್ಪು ಮಾಡಿದ್ರೆ ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ನಾವ್ ಇಷ್ಟೆಲ್ಲ ಸಿಂಪ್ಲಿಸಿಟಿ ಅದು ಇದು ಅಂತೆಲ್ಲ ಒಂದು ಮಾತಾಡ್ತೇವೆ, ಆದ್ರೆ ನನಗೆ ಗೊತ್ತಿಲ್ಲ ಮಿಲಾರೇಪ ಅವ್ರದ್ದು ಏನಾದ್ರು ಆಶ್ರಮ ಇದೆಯಾ ಅಥವಾ ಏನಾದ್ರು ಸಂಸ್ಥೆ ಇದೆಯಾ ಏನು ಅಂತ ಹೇಳ್ಕೊಂಡು. ಆದ್ರೆ ನಾವು ನೋಡ್ತಾ ಇರತಕ್ಕಂಥದ್ದು ಏನು ಅಂತಂದ್ರೆ, ಯಾವುದೇ ಇಂತಹ ಒಂದು ಬಹಳ ಆತ್ಮಜ್ಞಾನಿಗಳು ಅಥವಾ ಇಂಥವ್ರು ಇರತಕ್ಕಂಥ ಜಾಗವನ್ನ ತುಂಬಾ ಆಡಂಬರ ಒಂಥರ ಅಲಂಕಾರೀಕರಣದಿಂದ ಇಟ್ಟಿರ್ತಾರಲ್ಲ, ಇದರ ಉದ್ದೇಶನು ಯಾಕಂತಂದ್ರೆ ನನಗಿದ್ರ ಕ್ಲಾರಿಟಿ ಬೇಕು. ಇಷ್ಟೊಂದು ಸಿಂಪ್ಲಿಸಿಟಿ, ಅವ್ರು ಹೀಗಿರ್ತಾರೆ ಹಾಗಿರ್ತಾರೆ, ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಏನು ಬಟ್ಟೆ ಇಲ್ಲ, ಉಪವಾಸ, ಏನು ಸಿಗ್ತದೆ ಅದನ್ನ ತಿನ್ನೋದು ಅಂತ ಇರುವಾಗ ನಾವು ಇಂಥ ಜಾಗಗಳನ್ನ ಯಾಕೆ ಇಷ್ಟೊಂದು ವಿಜೃಂಭಣೆಯಿಂದ ಅಲಂಕಾರಿಕವಾಗಿ ಮಾಡ್ತಾ ಇದ್ದೇವೆ? ಇದರ ಉದ್ದೇಶ ಏನು ಅಂತ. ಮೇಡಮ್, ಈಗಿದು ಹೇಗಿರುತ್ತೆ ಅಂತಂದ್ರೆ, ಇದುವರೆಗೂ ಕೂಡ ಎಲ್ಲಾ ಗುರುಗಳು, ಬುದ್ಧ ಏನ್ ಹೇಳ್ದ, ವಿಗ್ರಹಾರಾಧನೆ ಬೇಕಿಲ್ಲ ಅಂತ ಹೇಳ್ದ. ಆದ್ರೆ ಏನಾಯ್ತು ಬುದ್ಧನ ನಂತರ? ಬುದ್ಧನ ವಿಗ್ರಹಗಳನ್ನೇ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಕೂಡ ಸ್ಟಾರ್ಟ್ ಆಗೋಯ್ತು. ಈ ರೀತಿಯಾಗಿ ಆ ಗುರುಗಳು ಇರೋವಾಗ ಆ ಗುರುವಿನ ಒಂದು ವರ್ಚಸ್ಸು ಅದೇ ರೀತಿಯಾಗಿ ನಡೀತಾ ಇರುತ್ತೆ. ಅವರ ನಂತರದವರು ಯಾರ್ಯಾರು ಬರ್ತಾರೆ, ಅವರವರ ಸ್ಥಿತಿಗತಿಗಳು, ಅವರವರ ಪರಿಪಕ್ವತೆ, ಅವರವರ ಶ್ರದ್ಧೆ ಭಕ್ತಿ, ಅದಕ್ಕೆ ಅನುಗುಣವಾಗಿ ಎಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ. ಈಗ ನೋಡ್ರಿ, ಪತ್ರಿಜಿ ಅವರು ನಮ್ಗೆ ಏನ್ ಹೇಳಿದ್ದಾರೆ? ನೋ ವಿಗ್ರಹಗಳು ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಪತ್ರಿಜಿ ಅವ್ರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಪತ್ರಿಜಿ ಅವ್ರ ವಿಗ್ರಹಗಳ ಹತ್ರ ಊದುಗಡ್ಡಿಗಳನ್ನ ಹಚ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದತ್ರ ಮತ್ತೆ ವಿಗ್ರಹಾರಾಧನೆ ಅನ್ನೋಂಥ ಪರಿಕಲ್ಪನೆನ ಪತ್ರಿಜಿ ರೂಪಕ್ಕೇನೆ ನಾವು ಕೊಡೋದಿಕ್ಕೆ ಶುರು ಮಾಡಿದೀವಿ ಇವಾಗ. ಈ ರೀತಿಯಾಗಿ ಇರುತ್ತೆ. ಮಿಲಾರೆ ಎಲ್ಲಾ ಸಾಮಾನ್ಯವಾಗಿ ಒಂದು ಗುರು ಪರಂಪರೆ ಅಂತಂದಾಗ ಅಲ್ಲಿ ಒಂದು ಆಶ್ರಮ ಇರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ, ಪರಂಪರೆ ಇರುತ್ತೆ. ಆದ್ರೆ ಮಿಲಾರೇಪಾಗೆ ಇವತ್ತಿಗೂ ಕೂಡ ಇಂಥದ್ದೊಂದು ಆಶ್ರಮ ಇದೆ ಅನ್ನುವಂಥದ್ದು ಇಲ್ಲ. ಅವ್ರು ಯಾವುದೇ ಆಶ್ರಮಗಳನ್ನ ಕಟ್ಕೊಳ್ಳಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಪೀಠಗಳನ್ನ ಅವರು ಸಿದ್ಧ ಮಾಡ್ಕೊಳ್ಳಿಲ್ಲ, ಏನು ಅವರ ವೈಯಕ್ತಿಕವಾಗಿ ಐಡೆಂಟಿಟಿಯನ್ನ ಅಲ್ಲಿ ಅವರು ಬಿಟ್ಟಿಲ್ಲ. ಜಸ್ಟ್ ಜ್ಞಾನ ಅವ್ರ ಮುಖಾಂತರ ಅವರ ಶಿಷ್ಯರಿಗೆ, ಅವ್ರ ಶಿಷ್ಯರ ಮುಖಾಂತರ ಅವರ ಮುಂದಿನ ಶಿಷ್ಯರಿಗೆ ಈ ರೀತಿಯಾಗಿ ಹರಿತಾ ಬಂದಿದೆ. ಆದ್ರೆ ಅವರು ಸಾಧನೆ ಮಾಡಿರ್ತಕ್ಕಂಥ ಗುಹೆಗಳು ಇವತ್ತಿಗೂ ಕೂಡ ಪವಿತ್ರ ಸ್ಥಳಗಳಾಗಿದೆ. ಆ ಪ್ರದೇಶಗಳಲ್ಲಿ ಈಗ್ಲೂ ಅನೇಕ ಜನ ಅಲ್ಲಿ ಹೋಗ್ತಾರೆ, ಸಾಧನೆ ಮಾಡ್ತಾ ಇರ್ತಾರೆ. ಆ ಒಂದು ವಿಚಾರವನ್ನ ನನಗೆ ನಾಗೇಶ್ವರ ಮಾಸ್ಟರ್ ಅವರೇನೆ ನಮ್ಗೊಂದು ಸಂದರ್ಭದಲ್ಲಿ ಸತ್ಸಂಗದಲ್ಲಿ ಅವ್ರು ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಪ್ರಪಂಚದಾದ್ಯಂತ ಅನೇಕ ಜನರು ಇವತ್ತಿಗೂ ಕೂಡ ಅಲ್ಲಿ ಮೌನದಲ್ಲಿದ್ದು ಸಾಧನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ವಿಶೇಷವಾಗಿ ಯಾವುದೇ ಒಂದು ಇದು ಪೀಠ, ಇಂಥದೊಂದು ಆಶ್ರಮ, ಇಂಥದೊಂದು ವಿಶೇಷ ಅನ್ನುವಂಥದ್ದಲ್ಲಿ ಇಲ್ಲ. ಅವ್ರು ಸಾಧನೆ ಮಾಡಿರುವಂತ ಪ್ರತಿಯೊಂದು ಸ್ಥಳನೂ ಕೂಡ ವಿಶೇಷವಾಗಿರುವಂತ ಸ್ಥಳಗಳಾಗಿ, ಪವಿತ್ರ ಕ್ಷೇತ್ರಗಳಾಗಿ ತಯಾರಾಗಿದೆ ಅನ್ನುವಂಥದ್ದು. ಒಂದ್ ನಿಮಿಷ. ನನ್ನ ಪ್ರಶ್ನೆ, ನಾನು ಜಸ್ಟ್ ಮಿಲಾರೇಪ ಅವರನ್ನ ಉದಾಹರಣೆಯಾಗಿ ತಕೊಂಡಿದ್ದಷ್ಟೇ. ಅಂದ್ರೆ ಅವರ ಶ್ರಮ ಏನು ಅಂತ, ನಾಟ್ ವೆರಿ ಪರ್ಟಿಕ್ಯುಲರ್ ಮಿಲಾರೇಪ ಅವ್ರದನ್ನೇ ನಾನು ಕೇಳ್ತಾ ಇಲ್ಲ. ಇವನ್ ಅದರ್ವೈಸ್ ಇಂಥ ಜಾಗಗಳು ಯಾಕೆ ಇಷ್ಟೊಂದು ಮಿಲಾರೇಪ ಅವ್ರದ್ದು ಓಕೆ, ನಮ್ಗೆ ಕ್ಲಾರಿಟಿ ಬಂತು, ಅಂಥದ್ದೇನು ಇಲ್ಲ. ಆದರೆ ಇಂಥದೇ ಸಂಸ್ಥೆಗಳು ಸಾಕಷ್ಟು ಇದೆಯಲ್ಲ, ಅದನ್ನ ನಾನು ಕೇಳಿದ್ದೆ. ಯಾಕಂದ್ರೆ ಮಿಲಾರೇಪ ಅವರು ಹೇಗೆ ಈಗ್ಲೂ ಅವರ ಗುಹೆ ಇದೆ, ಈಗ್ಲೂ ಅವರು ಮೌನವನ್ನ ಮಾಡತಕ್ಕಂಥದ್ದು ಅಂಥದ್ದು ಮಾತ್ರ ಇದೆ ಅಂತ, ಅಂಥದೇ ಬೇರೆಯವರಿಂದ ಮುಂದುವರೆದಿಲ್ಲ. ಎಸ್,
ಹಾ. ಅದೇ ವಿಪರ್ಯಾಸ, ಅದೇ Yes, ವಿಪರ್ಯಾಸ. yes, ಆ yes. ಆ ಗುರುಗಳ ನಂತರ ಬರುವಂತವ್ರು ಇರ್ತಾರಲ್ಲ, ಅವರ ಸ್ಥಿತಿಗತಿಗಳ ಮೇಲೆ ಅವ್ರ ಹೆಸರು ಹೇಳ್ಕೊಂಡು ಇವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಂಥದ್ದು ನಡೆಯುತ್ತಲ್ಲ. ಹಾ. ಪತ್ರಿಜಿ ಹೆಸರು ಹೇಳ್ಕೊಂಡು ಇವ್ರಿಗೆ ಏನ್ ಬೇಕಾಗಿದೆಯೋ ಎಲ್ಲ ವಸೂಲಿ ಮಾಡ್ಕೊಳ್ಳೋದು, ವ್ಯಾಪಾರೀಕರಣ ಮಾಡ್ಕೊಳ್ಳೋಂಥದ್ದು ಇರುತ್ತಲ್ವಾ. ಇಂಥವ್ರೆಲ್ಲರೂ ಇರೋದ್ರಿಂದ ಪತ್ರಿಜಿ ಅನ್ನುವಂಥ ಪರಮ ದಿವ್ಯ ಚೈತನ್ಯದ ಒಂದು ಶ್ರೇಷ್ಠವಾದ ತತ್ವಗಳು, ಬೋಧನೆಗಳು, ವಿಚಾರಗಳು, ಮಾರ್ಗ ಏನಿದೆ ಅದೆಲ್ಲ ಕೂಡ ಮಸ್ಕ್ ಆಗ್ತಾ ಬರುತ್ತೆ. ಹಂಗಾಗಿನೇ ನಿಜವಾಗ್ಲೂ ಪತ್ರಿಜಿ ತತ್ವ ಗೊತ್ತಿರೋರು ಅಥವಾ ಬೇರೆ ಗುರುವಿನ ತತ್ವ ಏನಿದೆ ಅದನ್ನ ಗೊತ್ತಿರೋರು, ಅದಕ್ಕೆ ಶ್ರದ್ಧೆಯಿಂದ ಭಕ್ತಿಯಿಂದ ಇರೋರು ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿ ಹೋದ್ರೂ ಕೂಡ ಆ ತತ್ವವನ್ನ ನೆನೆಸ್ಕೊಳ್ತಾನೆ ಇರ್ತಾರೆ. ಆ ತತ್ವವನ್ನ ಎಲ್ಲಾರ್ಗು ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಎಲ್ಲಾ ರೀತಿಯಾಗಿರ್ತಕ್ಕಂಥ ಗೋಮುಖ ವ್ಯಾಘ್ರಗಳು ಬರ್ತಾ ಇರ್ತಾರೆ. ಎಲ್ಲಾ ಕಡೆನೂ ಇದೆ ಮೇಡಮ್ ಚಾಲೆಂಜ್. ಅಂತ ಇನ್ನೊಂದು, ಈಗ ಎಲ್ಲರೂ ಒಂದು ಕಡೆಗೆ ಹೋದಾಗ ಧ್ಯಾನಕ್ಕೆ ಎಲ್ಲರೂ ಹೋಗುದು ಒಂದೇ ಉದ್ದೇಶದಿಂದ, ಬಟ್ ನಾವು ಅಲ್ಲಿ ಸಹ ಡಿಫರೆನ್ಸ್ ಅನ್ನ ಕಾಣ್ತಾ ಇದ್ದೇವೆ. ನೀವು ಸ್ಟೇಗೆ ಹೋಗ್ಬೇಕಾದ್ರೆ ಪೇಯ್ಡ್ ಸ್ಟೇ, ಅದರಲ್ಲಿ ಎಂಥದ್ದು ವೆರಿ ಎಂತ ಸ್ಪೆಷಲ್ ರೂಮ್ಸಾ, ಟೆಂಟ್ಸಾ ಅಥವಾ ಓಪನ್. ಸೊ ಇಲ್ಲಿ ನಮಗೆ ಸಮಾನತೆ ಅಥವಾ ನಾವೆಲ್ಲ ಈಕ್ವಲ್ ಅಂತ ಹೇಳತಕ್ಕಂತ ಒಂದು ಫೀಲಿಂಗೇ ಬರುವುದಿಲ್ಲ. ಅಂದ್ರೆ ಶ್ರೀಮಂತರಾಗಿ ಆ ಬಿಹೇವಿಯರ್ ಅನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ, ಬಡವರು ಪಾಪ ಬಡವರಾಗಿ ಇರ್ತಾರೆ. ಸೊ ಇದಷ್ಟೇ ನನ್ನ ಕಾಳಜಿ, ಆ ಡಿಫ್ರೆನ್ಸ್ ನಾವೆಲ್ಲದರಲ್ಲಿ ಮಾತಾಡಿದಾಗ ನಮ್ಮ ಟಾಕ್ಸ್ ಅಲ್ಲೆಲ್ಲ ನಾವು ಅದನ್ನೇ ಹೇಳೋದು, ಯಾವುದೇ ಇದು ಎಂತ ಡಿಫ್ರೆನ್ಸ್ ಇರಬಾರ್ದು, ಯಾವುದೇ ವ್ಯತ್ಯಾಸ ಇರಬಾರ್ದು, ಮಾನವರಾಗಿ ಇರಬೇಕು, ಎಲ್ಲವನ್ನ ಹೇಳ್ತೇವೆ. ಮತ್ತೆ ಹಣಕ್ಕೆ ನಾವು ಏನು ಆಸೆ ಪಡಬಾರ್ದು ಅಂತ. ಬಟ್ ತಾವು ಹೇಳಿದ ಹಾಗೆ ಎಲ್ಲವೂ ಸಹ ಇವಾಗ ಒಂಥರ ಬದಲಾವಣೆ ಆಗಿದೆ. ಇದು ನಿಜವಾಗ್ಲೂ ಸಮಾನತೆಯ ದೃಷ್ಟಿಯಲ್ಲಿ ಬಂದ್ರೆ ಇದಕ್ಕಿನ್ನ ದೊಡ್ಡ ಒಂದು ಕಾರ್ಯ ಸಾಧನೆ ಬೇರೆ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರೇವತಿ ಮೇಡಮ್ ಇರೋದ್ರಲ್ಲಿ ತುಂಬಾ ಅಕ್ಷರ ಸತ್ಯ ಇದೆ. ಅವರು ತುಂಬಾ ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದಾರೆ, ವಿಷಯಗಳು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ ಅಂತ ಅನಿಸ್ತು ನನಗೆ. ಸೊ ನಮ್ಮಲ್ಲಿ ಎಲ್ಲರಲ್ಲಿ ಅದು ನಡೀತಾ ಇರ್ತದೆ, ಅಂತರದಲ್ಲಿ ನಡೀತಾ ಇರ್ತದೆ, ಬಾಹ್ಯದಲ್ಲಿ ಇರಲ್ಲ. ಬಟ್ ಆದ್ರೆ ಅವ್ರು ಬಾಹ್ಯವಾಗಿ ವ್ಯಕ್ತಪಡಿಸೋದಕ್ಕೂ ನಿಜವಾಗಿ ಕೃತಜ್ಞತೆ ಮೇಡಮ್ ತಮ್ಗೆ. ಯಾಕಂದ್ರೆ ಅದೇ ಮೇಡಮ್ ಹೇಳಿದ್ರಲ್ಲ, ಪತ್ರಿ ಸರ್ ಎಲ್ಲಿರೋ ಬೋಧನೆಗಳು ಕೇಳಿಸ್ಕೊಂಡಿರ್ತಾರೆ, ಆದ್ರೆ ಅಲ್ಲಿ ಮಾಡೋದು ವಿಪರೀತವಾಗಿರತ್ತೆ, ವಿಪರೀತ ವಿನ್ಯಾಸಗಳಂತ ಆ ರೀತಿಯಲ್ಲಿ ಶುರು ಆಗಿದೆ ಆಲ್ರೆಡಿ. ಹೇಳ್ಬೇಕಂದ್ರೆ ಸಾರು ಅಂತ ಹೇಳಿರ್ತಾರೆ, ಸರ್ ಜ್ಞಾನ ಅಂದ್ರೆ ಪತ್ರಿಜಿ ಬೋಧನೆಗಳು, ಪ್ರಬೋಧನೆಗಳು ತುಂಬಾ ಇದೆ. ಅದರಲ್ಲಿ ಎಲ್ಲೇ ವಿಗ್ರಹ ಆರಾಧನ, ನಮ್ಮ ವಿಗ್ರಹ ಇಡಿ, ನೀವು ಈ ತರ ಮಾಡಿ ಅಂತ ಅವರು ಹೇಳೋದಿಲ್ಲ, ಅದು ಒಪ್ಪೋದು ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಆತರ ಮಾಡ್ಬೇಕಂದ್ರೆ ಅವರ ಗುರುಗಳು ಸದಾನಂದ ಯೋಗಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಅವರು ಒಂದು ಯೋಗಿ ಅಲ್ಲ, ಎಲ್ಲಾ ಯೋಗಿಯನ್ನು ಫಾಲೋ ಮಾಡ್ತಾರೆ. ಅವರು ಹಲವಾರು ಯೋಗ್ಯರು, ಮಾಡರ್ನ್ ಮಾಸ್ಟರ್ಸು, ನಮ್ಮ ಸನಾತನ ಧರ್ಮದ ಮಾಸ್ಟರ್ಸು, ನಮ್ಮ ಏನ್ಷಿಯಂಟ್ ಇಂಡಿಯನ್ ಮಾಸ್ಟರ್ಸು ಎಲ್ಲರನ್ನೂ ಫಾಲೋ ಮಾಡಿದವರು. ಈ ಒಂದು ಗುರು ಅಂತಿಲ್ಲ, ಅಲ್ಲಿ ಅವರು ಗುರು ಅಂದ್ರೆ ನಿಮ್ಮ ಶ್ವಾಸ ಅಂತ ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ಪತ್ರಿ ಸರ್ ಗುರು ಅಂದ್ರೆ ಯಾರಲ್ಲಪ್ಪ, ನಿಮ್ಮ ಶ್ವಾಸ ನಿಮ್ಮ ಗುರು ಅಷ್ಟೇ. ಮಿಕ್ಕಿದವರೆಲ್ಲ ಫ್ರೆಂಡ್ಸ್, ಆಲ್ ನಿಮ್ಮ ಮಿತ್ರಗಳು ಅಂತ ಹೇಳಿದ್ದಾರೆ. ಮೈತ್ರಿಯ ಭಾವನೆ. ಈಗ ನಿಮಗೂ ನಮ್ಮ ಮಧ್ಯದಲ್ಲಿ ಏನಿದೆ? ಮೈತ್ರಿಯ ಭಾವನೆ. ನಾನು ಗುರು ಅಲ್ಲ, ನೀವು ಶಿಷ್ಯೂ ಅಲ್ಲ. ನೀವು ಶಿಷ್ಯರು ಅನ್ಕೊಂಡ್ರೆ ನಿಮ್ಮ ಅನಿಸಿಕೆ, ನಾನು ಗುರು ಅನ್ಕೊಂಡು ನನ್ನ ಅನಿಸಿಕೆ ಅಷ್ಟೇ. ಅದು ಎರಡೂ ಸತ್ಯವಿಲ್ಲ, ಎರಡೂ ಕರೆಕ್ಟ್ ಅಲ್ಲ ಅಂತ ಹೇಳಿದ್ದು ಸರ್. ಇದೇನಾಗ್ತಾ ಇದೆ ಅಂದ್ರೆ ಹೋಗ್ತಾ 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 ಚೇಂಜಸ್, ಅದೇ ಮೇಡಮ್ ಹೇಳಿದ್ರಲ್ಲ, ಹೋಗ್ತಾ ಹೋಗ್ತಾ ಅನೇಕ ವಿನ್ಯಾಸಗಳು ತಗೊಂತಾ ಇದೆ. ಸೊ ಆ ರೀತಿಯಲ್ಲಿ ಆಗ್ತಾ ಇದೆ. ಅದು ಸಹಜನೇ ಅಂತ ಎನ್ಕೋಬಹುದು. ಯಾಕಂದ್ರೆ ಗುರು ಅಂದ್ರೆ ಆ ಗುರು ಇಲ್ಲ ಅಂತಂದ್ರೆ ಈ ಮಾರ್ಪಿಡಿಗಳು ಅನೇಕವಾಗತ್ತೆ. ಅವ್ರಿರುವಾಗ ಅವ್ರ ತತ್ವನೇ, ಅವರ ಡಿಸಿಪ್ಲಿನ್ ಏನಿದೆಯೋ, ಅವರ ಏನೇನೋ ಅವರು ಪಾಲನೆ ಅದೇ ಮಾಡ್ತಾ ಇರ್ತಾರೆ, ಎಲ್ಲರೂ ಸುತ್ತು ಅದೇ ಮಾಡ್ತಾರೆ. ಈಗ ಅವರು ಇಲ್ಲ ಅಂತಂದ್ಮೇಲೆ ಸ್ವಲ್ಪ ಚೇಂಜಸ್ಸು, ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ಅದು ನಾವು ನೋಡ್ತಾ ಇದ್ದೀವಿ. ಮತ್ತೆ ಸಮಾನತ್ವ ನೀವು ಹೇಳಿದ್ರಲ್ಲ, ಸಮಾನತ್ವ ಅನ್ನೋದು ನಿಜವಾಗಿ ಪಾಲಿಸ್ಬೇಕು. ನೀವು ಹೇಳಿದ ಪ್ರಕಾರ ಅದು ಅಕ್ಷರ ಸತ್ಯ. ಅದು ಪಾಲಿಸಿದ್ರೆ ಒಂದು ರೀತಿಯಲ್ಲಿ ಅದ್ಭುತ ಸಮಾಜವನ್ನು ಕಟ್ಬೋದು ನಾವು. ಈಗ ಒಂದು ಧ್ಯಾನಕ್ಕಂತ ಹೋಗ್ತಾ ಇದ್ವಿ, ಅಲ್ಲಿ ಡಿಲಕ್ಸು, ಲಕ್ಸುರಿ, ಮತ್ತೆ ಟೆಂಟ್ಗಳು, ಮತ್ತೆ ಇದು ಹಾಲ್ ಕೊಟ್ಬಿಡ್ತೀವಿ, ಇವ್ರು ಹಾಲಲ್ಲಿ ಇರಲಿ, ಅವ್ರು ಟೆಂಟಲ್ಲಿ ಇರಲಿ, ಇದೆಲ್ಲ ಮತ್ತೆ ಒಂಥರ ವರ್ಗೀಕರಣ, ಒಂಥರ ಡಿವಿಷನ್ ಮಾಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ. ಸೊ ಅದು ಕರೆಕ್ಟ್ ಅಲ್ಲ. ಬಟ್ ಏನು ನೋಡ್ಬೇಕಂದ್ರೆ ಮುಂದಿನ ದಿವಸದಲ್ಲಿ ಅಟ್ಲೀಸ್ಟು ನಮ್ಮ ವೇದಿಕೆಯಿಂದ, ಅಂದ್ರೆ ಮಾತಾರ್ ಫೌಂಡೇಶನ್ ಇಂದ ಅಂತ ಪರಿಸ್ಥಿತಿ ನಾವು ಮಾಡಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ರೆ, ಸೊ ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ.
ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಎಷ್ಟು Okay, madam. ತುಂಬಾ ಒಳ್ಳೆ ವಿಚಾರ ರಿವೀಲ್ ಮಾಡಿದ್ರು ರೇವತಿ ಮೇಡಮ್. ತುಂಬಾ ಖುಷಿ ಆಯ್ತು ಇವತ್ತು. ಥ್ಯಾಂಕ್ ಯು Yes. ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ರೈಟ್. ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ಕೂಡ ನೀವು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಅಂತ ಹೇಳ್ತಾ, ಹೇಮಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. ಶಾಶ್ವತ ಅಶಾಶ್ವತದ ಬಗ್ಗೆ ಇವತ್ತು ತಿಳ್ಕೊಂಡ್ವಿ. ಅಂದ್ರೆ ಯಾವುದೂ ಶಾಶ್ವತ ಕಣ್ಣಿಗೆ ಕಾಣುವಂತ, ಇವಾಗ ನಾವ್ ಅನ್ಕೊಳ್ತೀವಿ ಸೂರ್ಯ ಚಂದ್ರ ಪ್ರಕೃತಿ ಎಲ್ಲವೂ ಶಾಶ್ವತ, ಈ ತರನೇ ಬೆಳಿತಾ ಬರ್ತಾ ಇರ್ತೀವಿ, ಗೊತ್ತಿರಲ್ಲ. ಆದ್ರೆ ಇವತ್ತು ತುಂಬಾ ಅದ್ಭುತವಾಗಿ ಚೆನ್ನಾಗಿ ತಿಳ್ಕೊಂಡ್ವಿ. ಯಾವುದೇ ಆದಂತ ಒಂದು ಕಣ್ಣಿಗೆ ಕಾಣುವಂತ ಚೆನ್ನಾಗಿ ಫಳಫಳ ಹೊಳೆಯುವಂಥದ್ದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಹೂವಾಗ್ಲಿ ಪ್ರಕೃತಿ ಪ್ರತಿಯೊಂದನು ಅಶಾಶ್ವತ ಅಂತ. ಮತ್ ತುಂಬಾ ಅದ್ಭುತವಾಗಿ ನೀವಂತೂ ಹೇಳೋ ರೀತಿ ಹಾಗೇ ಕಣ್ಣಿಗೆ ಕಟ್ಕೊಂಡ್ ಬರ್ತಾ ಇರುತ್ತೆ. ಆ ಮಿಲರೆಪ್ ಒಂದ್ ಸ್ಟೋರಿ, ಆ ಒಂದು ಕಣಿವೆಗಳಿರ್ಬೋದು, ಜರಿಗಳಿರ್ಬೋದು, ನೀವು ಹೇಳ್ತಾ ಇರೋ ಒಂದು ಪ್ರತಿಯೊಂದು ವಿಚಾರನು ನಮಗೆ ಚಿತ್ರಣದ ಮೂಲಕ ನಾವ್ ಅಲ್ಲಿ ಇದೀವೇನೋ ಅನ್ನೋ ಒಂದು ಭಾಸವನ್ನ ಮಾಡತ್ತೆ ನಿಮ್ಮ ಹೇಳೋ ಅಂತ ಒಂದು ವಿಧಿ. ಮತ್ತೆ ಅದನ್ನ ಗೀತೆಯ ಮೂಲಕ ಇರೋದು ಅಂತ ಹೇಳಿದ್ರಿ, ಕತೆಗಳಲ್ಲಿಲ್ಲ, ಅದನ್ನ ಗೀತೆಯ ಮೂಲಕ ಅಂತ ಅದನ್ನ ತಿಳ್ಕೊಂಡ್ವಿ. ಮತ್ತೆ ಇಲ್ಲಿ ನಾವು ಇವತ್ತಿಂದ ಮಾತಾಡಿದ್ರ ಬಗ್ಗೆ ಇವರು ನಮ್ಮ ರೇವತಿ ಮೇಡಮ್ ಹೇಳ್ದ ಹಾಗೆ ನಾನ್ ಅನ್ಕೊಂಡಿರೋದೇನಂದ್ರೆ, ಇವಾಗ ಟೆಂಟ್ಗಳು ಇದ್ ಸ್ವಲ್ಪ ಹಾಗೆ ಕೆಲವ್ರ ಜನಕ್ಕಿರುತ್ತೆ, ಫ್ರೀ ಇರುತ್ತೆ. ನಾನೇನ್ ಅರ್ಥ ಮಾಡ್ಕೊಂಡೆ ಅಂದ್ರೆ, ಇವಾಗ ಒಂದು ಸಂಘ ನಡಿಬೇಕಾದ್ರೆ ತುಂಬಾ ಜನ ಬರ್ತಾರೆ, ಇದ್ದವರು ಬರ್ತಾರೆ, ಇಲ್ದವರು ಬರ್ತಾರೆ, ಮಹಾನ್ ವ್ಯಕ್ತಿಗಳು ಅಂತ ಹೇಳ್ಕೊಂಡ್ ಬೀಗೋರು ಬರ್ತಾರೆ. ಆದ್ರೆ ಅವ್ರೂ ಸಾಧನೆಯಲ್ಲಿರ್ತಾರೆ, ಇವರು ಸಾಧನೆಯಲ್ಲಿರ್ತಾರೆ. ಆದ್ರೆ ಎಲ್ಲರಿಗೂ ಅಲ್ಲಿ ಬೇಕಾಗುವಂತ ವ್ಯವಸ್ಥೆ, ಊಟ ಒಂದೇ ತರದ್ದಿರುತ್ತೆ. ಯಾರಿಗೂ ಅಲ್ಲಿ ದುಡ್ಡು ಮಾಡುವಂತ ಒಂದು ಇದು ಇರಲ್ಲ ಅಂತ ನಾನ್ ಅನ್ಕೊಳ್ತೀನಿ. ದುಡ್ಡು ಕಲೆಕ್ಟ್ ಮಾಡ್ಬೇಕಾಗ್ಲಿ ಇನ್ನೊಂದಾಗ್ಲಿ ಇರಲ್ಲ. ಅಲ್ಲಿ ಬಂದವಾಗ ಈ ತರ ತುಂಬಾ ನಾನು ಹಿಂಗೆ ವ್ಯವಸ್ಥೆ ಇರ್ಬೇಕು ಅಂತ ಬಂದವರು ಅತಿಯಾದ ದುಡ್ಡು ಕೊಡ್ಬೋದು. ಅದರಿಂದ ಏನೂ ಇಲ್ಲದೆ ಹೋದವರಿಗೆ ಆಹಾರ ಆಗ್ಬೋದು ಅಂತ ನಾನ್ ಅನ್ಕೊಂಡೆ. ಮತ್ತೆ ಇದ್ರಲ್ಲಿ ಇನ್ನೊಂದು ನೋಡಿದ್ವಿ, ಹಿಂದೆನೂ ಕೂಡ ಕಥೆಯನ್ನ ಕೇಳಿರ್ತೀವಿ. ಈ ಬೆಕ್ಕು ಮತ್ತೆ ಗುರುಗಳು ಏನ್ ಮಾಡ್ತಾರೆ, ತಮ್ಮ ಶಿಷ್ಯಂದ್ರಿಗೆ ಮಧ್ಯೆ ಮಧ್ಯೆ ಹೋಮ ಮಾಡುವಾಗ ತೊಂದರೆ ಮಾಡ್ತಾ ಇರುತ್ತೆ ಒಂದ್ ಬೆಕ್ಕು. ಆ ಬೆಕ್ಕನ್ ಕಟ್ಟು ಬಿಡ್ತಾರೆ. ಆ ಕಟ್ಟದವಾಗ ಅವ್ರ ಗುರುಗಳು ಹೋದ್ಮೇಲೆ ಕಾಲಾಂತರದಲ್ಲಿ ಆ ಶಿಷ್ಯಂದ್ರು ಪ್ರತಿಯೊಂದು ಸರಿ ಹೋಮ ಮಾಡುವಾಗ ಬೆಕ್ಕು ಎಲ್ಲಾದ್ರೂ ಇರ್ಲಿ ಒಂದು ಹುಡುಕು ಹಿಂಸೆ ಆದ್ರೂ ಮಾಡಿ ಅದನ್ನು ತಂದು ಕಟ್ಟಾಕಿ ಅಂದ್ರೆ ಅಜ್ಞಾನದಲ್ಲಿ, ಎಷ್ಟು ಅಜ್ಞಾನದಲ್ಲಿ ನಡೀತಾ ಇರ್ತೀವಿ. ಹೋದಾಗೆ ಜನ್ಮಾಂತರಗಳು ಬಂದ ಹಾಗೆ ನಮ್ಮನ್ನ ನಾವು ಹೇಗ್ ಸಂಸ್ಕರಣ ಮಾಡ್ಕೊಂಡು ಅದಕ್ಕೆ ತಕ್ಕಂತ ಗುರುಗಳನ್ನ ಪಡಿತಾ ಹೋಗ್ತೀವಿ. ಕೆಲವರು ಹುತ್ತಾನೆ ಜ್ಞಾನಿಗಳಾಗ್ತಾರೆ. ಈಗ ಕೆಲವರು ನಾವೇ ಇರ್ಬೋದು, ನಾನೇ ಇರ್ಬೋದು, ದುಃಖದಿಂದ ಬರ್ತಾ ಹಂತವಾಗಿ ಅದನ್ನ ಮಾರ್ಪಾಡಾಗ್ತಾ ಇರುತ್ತೆ, ಗೋಚರವಾಗ್ತಾ ಇರುತ್ತೆ. ನಮ್ಮಲ್ಲಿ ಆಗೋ ಪರಿವರ್ತನೆ ನಮಗ್ ಮಾತ್ರ ಅರಿವಾಗ್ತಾ ಇರುತ್ತೆ. ಕ್ರಮೇಣ ಅದು ಹೂವು ಹೇಗೆ ಅರಳಿ ಸುವಾಸನೆ ಬೀರುತ್ತೆ ಅದೆಲ್ರಿಗೂ ಗೊತ್ತಾಗುವಂಥದ್ದು ಅಂತ ನಾನಾದ್ರೂ ಅನ್ಕೊಳ್ತೀನಿ. ಎಲ್ರಿಗೂನು ಇವ್ರು ಹೀಗೆ ಅಂತ ಜ್ಞಾನಿಯಾದವರು ಅನ್ಕೊಳ್ಳಲ್ಲ. ಯಾಕಂದ್ರೆ ಎಲ್ಲರೂ ಒಂದು ದಿನ ಪರಿವರ್ತನೆ ಜಗದ ನಿಯಮ. ಸಣ್ಣದ್ರಿಂದ ಆಗ್ತಾ ಮುಂದೆ ಜನ್ಮಾಂತರದಲ್ಲಾದ್ರೂ ಆಗ್ಬೋದು. ಆದ್ರೆ ಎಲ್ರೂ ಒಂದಿನ ಸಾಧನೆ ಮಾಡೋದಂತೂ ಸತ್ಯ, ಮೋಕ್ಷ ಪಡೆಯೋದಂತೂ ಸತ್ಯ ಅಂತ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ದು ಮ್ಯೂಟ್ ಆಗಿದೆ, ಸುರನಾಗಂಬಿಕಾ ಮೇಡಮ್. ಎಸ್, ಓಕೆ ಮೇಡಮ್, ನನ್ನದೊಂದು ತಲೆಯಲ್ಲಿ ಸಣ್ಣ ಪ್ರಶ್ನೆ ಬಂದಿದೆ, ಕೇಳ್ಬೇಕೋ ಏನೋ ಗೊತ್ತಿಲ್ಲ. ಆದ್ರೂ ಕೇಳ್ತಿದ್ರೆ ನನ್ ಕೇಳಲಿಲ್ವಲ್ಲ ಅಂತ ಅನ್ಸುತ್ತೆ, ಕೇಳ್ಬಿಡ್ತೀನಿ ಮೇಡಮ್. ಈಗ ಕೇಳಿದ್ರೆ ಒಳ್ಳೇದು. ಎಸ್ ಗುರುಜಿ. ಅದಕ್ಕೆ ಮಾಸ್ಟರ್ ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ಏನೋ ಸಾಕಷ್ಟು ವಿಚಾರಗಳು ಚರ್ಚೆ ಆಗದಿರುತ್ತೆ, ಏನಾದ್ರೂ ಕೇಳ್ಬೇಕು ಅಂತ ಅನ್ಸುತ್ತೆ, ಅಭಿಪ್ರಾಯ, ಅನಿಸಿಕೆ ಅಥವಾ ಪ್ರಶ್ನೆಗಳಿರುತ್ತೆ. ಆದ್ರೆ ನಾವು ಅಯ್ಯೋ ನೋಡ್ಕೊಳ್ಳೋಣ ಅಂತ ಅಂದ್ರೆ ಅದು ನಿಜಕ್ಕೂ ಅದು ರೈಟ್ ಅಲ್ಲ ಅಂತ ನನಗನ್ನಿಸ್ತು. ಮೇಡಮ್, ಈಗ ನಾನು ಕೇಳುವಂತ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಆಗಿರುತ್ತೆ. ಈಗ ನಾವು ಒಬ್ರನ್ನ ನಂಬಿರ್ತೀವಿ, ಪರ್ಫೆಕ್ಟ್ ಆಗಿದ್ದಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಅದು ಸುಳ್ಳಾಗ್ತಾ ಇರುತ್ತೆ ಅವಾಗವಾಗ. ಇದು ಹೀಗೇನೆ ಬರ್ತಾ ಇರುತ್ತಾ, ಇಲ್ಲ ಅವ್ರು ಬೇಕು ಅಂತಾನೆ ಆ ತರ ಮಾಡ್ತಾರ ಅನ್ನೋದೊಂದು ಪ್ರಶ್ನೆ. ಈಗ ನಮ್ಮ ಜೀವನದಲ್ಲಿ ಏನಾದ್ರೂ ಕೆಲವು ಘಟನೆಗಳು, ಕೆಲವು ವ್ಯಕ್ತಿಗಳು ಘಟನೆ ನಡೀತಾ ಇದೆ, ಕೆಲವು ವ್ಯಕ್ತಿಗಳಿಂದ ನಮ್ಗೆ ಅತಲಕುತಲ ಆಗ್ತಾ ಇದೆ ನಮ್ಮ ಬದುಕು ಅಂತಂದಾಗ ಅದ್ರ ಹಿಂದೆ ಖಂಡಿತವಾಗಿಯೂ ಕರ್ಮ ಸಿದ್ಧಾಂತ ಇರುತ್ತೆ.
ಇಲ್ಲಿ ಕರ್ಮ ಸಿದ್ಧಾಂತ ಅಂತಂದಾಗ ಎರಡು ಕೋನಗಳಲ್ಲಿ ಈ ಕಡೆ ಆ ಕಡೆ ಎರಡೂ ರೀತಿಯಲ್ಲೂ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವೇನೋ ಕಲಿಬೇಕಾಗಿರೋದಿರುತ್ತೆ, ಅದನ್ನ ಅವ್ರು ಕಲ್ಸೋದಿಕ್ಕೆ ನೀವು ಬನ್ನಿ ಅಂತ ನಾವು ಅವ್ರನ್ನ ಆಹ್ವಾನ ಮಾಡಿರ್ತೀವಿ. ಅಟ್ ದ ಸೇಮ್ ಟೈಮ್ ಅದೇ ಪಾಯಿಂಟ್ ಅಲ್ಲೇನೆ ಅವ್ರೇನೋ ಕಲ್ತ್ಕೊಳ್ಳೋದಿರುತ್ತೆ, ನಾನು ಇದನ್ನ ಕಲ್ತ್ಕೋತೀನಿ, ಇದ್ರ ಜೊತೆಗೆ ನೀನು ನಿಂದೇನೋ ನಿಂಗೆ ಕಲ್ತ್ಕೊ ಅಂತ ಆ ರೀತಿ ಟೈಪ್ ಆಗಿ ಬಂದಿರ್ತೀವಿ. ಸೊ ಇವಾಗ ಒಂದು ಆತ್ಮ ಒಂದು ಶರೀರ ತಗೊಂಡು ನಮ್ಮ ಜೀವನದಲ್ಲಿ ಒಂದು ಸಂಬಂಧ ಬಾಂಧವ್ಯದ ಮುಖಾಂತರ ನಮ್ಮ ಕುಟುಂಬದಲ್ಲಿ ಇದೆ ಅಂತಂದಾಗ ಆ ಒಂದು ಆತ್ಮ ಯಾವ ರೀತಿಯಾಗಿ ಅದು ನಡ್ಕೊಳ್ತಾ ಇದೆ ಅದನ್ನ ನಾವು ಫಸ್ಟ್ ಗಮನಿಸ್ಕೋಬೇಕು. ಅದು ಆ ರೀತಿಯಾಗಿ ನಡ್ಕೊಳ್ತಾ ಇರುವಂತದ್ದು ನಮ್ಗೆಲ್ಲರಿಗೂ ಮಾರಕ ಅಂತಂದ್ರೆ ಅದರ ಅರ್ಥ ಏನು? ಈ ರೀತಿಯಾಗಿರ್ತಕ್ಕಂಥ ಸ್ವಭಾವದಲ್ಲಿ ಇರ್ತಕ್ಕಂಥ ಒಬ್ರು ನಮ್ಮ ಸಂಸಾರದಲ್ಲಿ ಇಂಥ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ, ಏನೋ ಒಂದು ನಮ್ಗೆ ಎಲ್ಲಾ ರೀತಿಯಲ್ಲೂ ಅದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನ ಅಥವಾ ಮೋಹ ವ್ಯಾಮೋಹಕ್ಕೆ ಸಿಕ್ಕಾಕೊಂಡು ನಾನು ಅದೇ ರೀತಿಯಾಗಿ ನರಳ್ತಾ ಇರ್ತೀನ ಅನ್ನೋದೇ ನಮ್ಮ ವಾಸ್ತವ ಆಗಿರುತ್ತೆ. ಯಾವ್ದಾದ್ರೂ ಆಗ್ಲಿ, ಮುಳ್ಳು ಅಂತ ಅಂದಾಗ ಅದು ಮುಳ್ಳನ್ನ ನಾನು ಕೈಲಿ ಹಿಡ್ಕೊಂಡ್ರೆ ಚುಚ್ಚುತ್ತೆ ಅನ್ನುವಂಥದ್ದು ಗೊತ್ತಿದ್ರುನು ಅದು ಅದನ್ನ ತೆಗ್ದಾಕ್ಬಿಟ್ರೆ ಏನಾಗುತ್ತೋ, ಅದು ಏನ್ ಅನ್ಕೊಳ್ತಾರೋ, ಈ ರೀತಿಯಾಗಿರುವಂತ ಕೋನದಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಮುಳ್ಳು ಚುಚ್ಚುತ್ತೆ, ಚುಚ್ಚಿಸ್ಕೋ, ಏನ್ ಮಾಡಕ್ಕಾಗಲ್ಲ. ಇದು ಈ ವಿಷ ಇದು ನಮ್ಮ ಶರೀರಕ್ಕೆ ಸೇರಿದೆ ಅಂದ್ರೆ ಇದು ನಮ್ಗೆ ಪ್ರಾಣಕ್ಕೆ ಸಂಚಕಾರ ಬರುತ್ತೆ, ನಮ್ಮ ಆರೋಗ್ಯಕ್ಕೆ ಸಂಚಕಾರ ಬರುತ್ತೆ ಅಂತ ಗೊತ್ತಿದ್ರು ನಾನು ಅದನ್ನ ತಗೊಳ್ತೀನಿ ಅಂತಂದ್ರೆ ತಗೋ, ಯಾರೇನೂ ಮಾಡಕ್ಕಾಗಲ್ಲ. ಈ ರೀತಿಯಾಗಿ ನಾನು ಈ ರೀತಿಯಾಗಿ ನಡ್ಕೊಳ್ತೀನಿ, ನೀನ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀಯ ಅನ್ನೋದು ನಿನ್ ಜವಾಬ್ದಾರಿ ಅನ್ನೋಂಥದ್ದು ಕೂಡ ಅಲ್ಲಿ ಇರಬಹುದು. ಹಾಗಾಗಿ ಪ್ರಾಕ್ಟಿಕಾಲಿಟಿಯಲ್ಲಿ ಕರ್ಮ ಸಿದ್ಧಾಂತ ಏನ್ ಹೇಳುತ್ತೋ ಮತ್ತೊಂದ್ ಏನ್ ಹೇಳುತ್ತೋ ಅದೇನೋ ಇಲ್ಲಿ ಅಲ್ಲ. ಈಗ ಈ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗ್ ಗೊತ್ತಿರ್ತಕ್ಕಂಥ ಸತ್ಯದಲ್ಲಿ, ನನಗ್ ಗೊತ್ತಿರ್ತಕ್ಕಂಥ ವಿವೇಕದಲ್ಲಿ ನಾನು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿ ಇದೀನಿ ಅನ್ನೋದೇ ನಮ್ಮ ವಾಸ್ತವ, ನಮ್ಮ ಭವಿಷ್ಯ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹಾಲಿಗೆ ನಾವು ಅಥವಾ ಏನಾದ್ರೂ ಒಂದು ನಮ್ಮ ಮನೆಯಲ್ಲಿ ಪವಿತ್ರವಾಗಿರ್ತಕ್ಕಂಥದ್ರ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಅಪವಿತ್ರವಾಗಿರುವಂತದ್ದು ಇದ್ದು ಅದೆಲ್ಲಾನು ಹಾಳು ಮಾಡುತ್ತೆ, ತೊಂದರೆ ಮಾಡುತ್ತೆ ಅನ್ನುವಂಥದ್ದು ಇದ್ದಾಗ ಅದನ್ನ ತೆಗ್ದಾಕಿ ಪವಿತ್ರವಾಗಿರೋದನ್ನ ಉಳಿಸ್ಕೊಳ್ತೀವ ಅಥವಾ ಅದನ್ನ ಹಾಗೆ ಇರಿಸಿ ಎಲ್ಲಾನು ಡಿಸ್ಟರ್ಬ್ ಆಗ್ತೀವ ಅನ್ನೋದು ನಮ್ಮದೇ ಆಯ್ಕೆ ಆಗಿರುತ್ತೆ. ಈ ಕೆಲವನ್ನ ನಿರ್ದಾಕ್ಷಿಣ್ಯವಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ನಮ್ಮ ಕುಟುಂಬದಲ್ಲಿ ಅವರ ವ್ಯಕ್ತಿತ್ವ, ಅವರ ನಡವಳಿಕೆ ಅದು ಸರಿಯಾಗಿಲ್ಲ ಅಂತಂದ್ರೆ, ಆ ಸ್ನೇಹಿತರ ಒಂದು ವ್ಯಕ್ತಿತ್ವ ಸರಿಯಾಗಿಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಅಥವಾ ಕಟ್ ಮಾಡ್ಕೊಳ್ಳೋಕೆ ಮೊದ್ಲು ನಾವು ಒಂದ್ಸತಿ ಯೋಚನೆ ಮಾಡೋಣ, ಜ್ಞಾನದ ಮಾರ್ಗದಲ್ಲಿ ಇರೋದ್ರಿಂದ ಈ ವ್ಯಕ್ತಿಯಿಂದ ನಾನು ಇನ್ನೇನಾದ್ರೂ ಕಲಿಬೇಕಾಗಿರೋದು ಇದೆಯಾ, ಇನ್ನೇನು ಕಲಿಯೋದಿಲ್ಲ ಅಂತ ಅನ್ನೋದಾದ್ರೆ ಇನ್ನು ಈ ವ್ಯಕ್ತಿ ಕಲಿಬೇಕಾಗಿರೋದಕ್ಕೆ ನಾನ್ ದಾರಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಾವು ಗಟ್ಟಿತನವನ್ನ ನಾವು ತಂದ್ಕೋಬೇಕಾಗತ್ತೆ. ಹಲವಾರು ಕೋನಗಳಲ್ಲಿ ನಾವು ಇಂಥ ವಿಚಾರಗಳನ್ನ ನಾವು ಗಮನಿಸ್ಕೋಬೇಕಾಗತ್ತೆ. ಇದು ನನಗೆ ಅರ್ಥ ಆಗಿರುವಂತದ್ದು. ಯಾಕೆಂದ್ರೆ ನನ್ನ ಜೀವನದಲ್ಲೂ ಕೂಡ ಈ ರೀತಿ ಚಾಲೆಂಜಸ್ ನ ತರುವಂತ ವ್ಯಕ್ತಿಗಳು ಇದ್ದಾಗ ನಾನು ನಿರ್ದಾಕ್ಷಿಣ್ಯವಾಗಿ ನೇರವಾಗಿ ಮಾತಾಡಿ ನಾನು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಅವರಿಂದ ತೊಂದರೆ ಬರ್ದಂಗೆ ಅಲ್ಲಿ ನಾನು ಏನು ಪಾಠಗಳ ಏನು ಸಾರಾಂಶವನ್ನ ಗಮನಿಸ್ಕೋಬೇಕಾಗಿತ್ತು ಪ್ರಾರಂಭದಲ್ಲೇ ಗಮನಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗ ಹ್ಯಾಪಿಯಾಗಿದ್ದೀನಿ, ಸೇಫ್ಟಿಯಾಗೂ ಕೂಡ ಇದ್ದೀನಿ. ಇದು ಅಶ್ವಿನಿ ನನಗೆ ಅರ್ಥ ಆಗಿರುವಂತದ್ದು. ಎಸ್ ಮೇಡಮ್, ನಿಮ್ಮ ಒಂದು ಈ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದೆ. ಆದ್ರೆ ಒಂದ್ ಫಿಲಂ ಅಲ್ಲಿ ರಾಜ್ಕುಮಾರ್ ಹೇಳ್ತಾರೆ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ, ಈ ವರ್ಡ್ನ ನೀನ್ ಹೇಳಪ್ಪ ಅಂತ ಹೇಳ್ಕೊಟ್ರೆ ನನಗದು ಗೊತ್ತಾಗ್ತಾ ಇಲ್ಲ, ಹೊಸಿ ತುಂಡು ಮಾಡು, ಹೇಳುವುದಕ್ಕೂ ಇನ್ನೂ ತುಂಡು ಮಾಡು, ಹೇಳು, ಈ ತರ ಬರ್ತಾ ಇರುತ್ತೆ. ಆದ್ರೆ ಮೇಡಮ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದಾಗ ನಮ್ ಗುರೂಜಿಯಿಂದ ಇದಕ್ಕೆ ಉತ್ತರ ಏನ್ ಬರುತ್ತೆ ನೋಡೋಣ, ಸರಳವಾಗಿ ನಮ್ಮ ಗುರುಗಳಿಂದ. ಏನ್ ಟಿಪಿಕಲ್ ಆಗಿದ್ದಾಳಪ್ಪ ನಮ್ಮ ಅಶ್ವಿನಿ, ಯಾರನ್ನೂ ಬಿಡ್ತಾ ಇಲ್ಲ, ಎಲ್ಲಾರ್ನು ಎಳಿತಾ ಇದ್ದಾಳೆ. ನಿಮ್ ಕ್ವಶನ್ ಮತ್ತೊಂದ್ಸಲ ರಿಪೀಟ್ ಮಾಡಿ ಗುರೂಜಿ. ನಾನು ಇನ್ನೊಂದು ವಿಧದಲ್ಲಿ ಟ್ರೈ ಮಾಡ್ತೀನಿ. ಹಾ ಹೇಳಿ. ಒಬ್ರನ್ನ ನಂಬಿರ್ತೀವಿ, ಇವರು ಪರ್ಫೆಕ್ಟ್ ಇದಾರೆ ಅಂತ ನಮ್ಮ ಅಂತರ್ವಾಣಿ ಹೇಳ್ತಾ ಇರುತ್ತೆ. ಬಟ್ ಅವ್ರ ಕಡೆಯಿಂದ ಕರೆಕ್ಟ್ ಆಗಿರೋರು ಸ್ವಲ್ಪ ತಪ್ಪು ಮಾಡ್ತಾನೆ ಹೋಗ್ತಾರೆ. ಅವ್ರನ್ನ ತಿದ್ದೋವಂತ ಪ್ರಯತ್ನ ನಮ್ದಾಗುತ್ತಾ, ಮಾಡಬಹುದಾ? ಅಂದ್ರೆ ಆ ಕಡೆ ಅವರು ಯಾವ ಸ್ಥಾನದಲ್ಲಿದ್ದಾರೆ? ನಿಮ್ಮ ಸಂಬಂಧಿಕರ, ಇಲ್ಲ ನಿಮ್ಗೂ ಬೋಧನೆ ಮಾಡೋರ, ಇಲ್ಲ ನಿಮ್ಗೆ ಏನ್ ಮಾಡೋರು ಅವರು ಆ ಕಡೆ ಅವರು? ಗುರುಜಿ ಯಾರ್ ಬೇಕಾದ್ರೂ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಮನೇಲಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಮ್ಗೆ ಪರ್ಫೆಕ್ಟ್ ಅಂತ ಅನ್ಸಿರುತ್ತೆ ಅವ್ರ ಬಗ್ಗೆ. ಆದ್ರೆ ಅವ್ರ ಕಡೆಯಿಂದನೇ ಅದು ಕೆಲವೊಂದ್ಸಲ ಅವರು ಕರೆಕ್ಟ್ ಆಗೇ ಇರ್ತಾರೆ, ಒಂದೊಂದ್ಸಲ ಇದ್ದಕ್ಕಿದ್ದಂಗೆ ನಮ್ಗೆ ನಾವೇನ್ ಅನ್ಕೊಂಡಿರ್ತೀವೋ ಅದು ಆಪೋಸಿಟ್ ಆಗ್ಬಿಡುತ್ತೆ. ಇದು ಪ್ರಶ್ನೆ. ಅವರ ಬಿಹೇವಿಯರ್ ಆತರ ಆಗತ್ತೆ ಅಂತ
ನಿಮ್ಮ ಉದ್ದೇಶ. ಹ್ಮ್ ಹ್ಮ್ ಅವಾಗ ಸರಿ ಮಾಡ್ಬಹುದು. ಅವ್ರನ್ನ ನೀವು ಸರಿ ಮಾಡ್ಬೇಕಾ ಮಾಡಬಾರ್ದಾ ಅಂತ ಅಲ್ವಾ? ಸರಿ ಮಾಡ್ಬೋದಾ ಅಂತ, ಓಕೆ. ಇನ್ನೂ ಸೊ ಅಲ್ಲಿ ಪರ್ಫೆಕ್ಟ್ ಮಾಡ್ಬೋದಾ? ಅದೇ ಅಲ್ಲಿ ಏನಂದ್ರೆ ನೋಡಿ, ಅವ್ರು ನೀವು ಹೇಳೋದು ಕೇಳೋರಾದ್ರೆ ಏನಾಗತ್ತೆ, ನೀವು ಅವ್ರನ್ನ ಆದರ್ಶವಾಗಿ ತಗೊಂಡಿರ್ತೀರಾ ಅಲ್ವಾ? ಅವಾಗ ಖಂಡಿತ ನಿಮಗೆ ಸ್ವಲ್ಪ ನೋವು ಅನಿಸ್ತದೆ. ಏನು ಇವರು ನನಗೆ ಪರ್ಫೆಕ್ಟ್ ಅನಿಸ್ತು, ಬಟ್ ಈಗ ಇವ್ರನ್ನ ಪಾಲನೆ ಮಾಡ್ತಾ ಇದೆ, ಈಗ ನೋಡಿದ್ರೆ ಇವರು ವಿಚಿತ್ರವಾಗಿ ವಿನ್ಯಾಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಿಮಗೆ ನೋವು ಅನಿಸ್ತದೆ. ಆದರೆ ಅವ್ರನ್ನ ಸರಿಪಡಿಸುವಂಥ ವ್ಯವಹಾರ ನಾವೇನು ಮಾಡ್ಕೋಬಾರ್ದು. ಯಾಕಂದ್ರೆ ನಮ್ಮ ಗುರುಗಳು ಹೇಳಿದರು, ಪತ್ರಿ ಸರ್, ನೋ ಇಂಟರ್ಫರೆನ್ಸ್. ಅವ್ರು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ, ನಿಮ್ಮ ಪರವಾಗಿ ನೀವು ಕರೆಕ್ಟ್ ಆಗಿದ್ದು ಅಷ್ಟೇ. ಅಂದರೆ ನಿಮ್ಮಲ್ಲಿ ನೀವು ಯಾವುದೇ ರೀತಿಯಲ್ಲಿ ಅವ್ರನ್ನ ತಿದ್ದುಪಡಿ ಮಾಡೋದು, ಅವರ ವ್ಯವಹಾರಗಳಲ್ಲಿ ಅಂದರೆ ಆ ಬಿಹೇವಿಯರಲ್ಲಿ ಅಂದರೆ ಹೇಳ್ಬೋದು, ಇಂಥ ಈ ರೀತಿಯಲ್ಲಿ ನಡೀತು ಅಂತ ಹೇಳ್ಬೋದು, ಅಷ್ಟೇ ವ್ಯಕ್ತಪಡಿಸ್ಬೋದು. ಬಟ್ ಆದರೆ ಪೂರ್ತಿ ಅದರಲ್ಲಿ ಹೋಗಿ ತೊಡಗಿಸ್ಕೊಂಡು ಅವರ ವ್ಯವಹಾರದಲ್ಲಿ ನೀವು ಕೈ ಹಾಕಿದರೆ ಅದೊಂಥರ ಇಂಟರ್ಫಿರೆನ್ಸ್ ಅಂತೀವಿ. ಇಂಟರ್ಫಿರೆನ್ಸ್ ಅಂದರೆ ಯು ಆರ್ ಇಂಟರ್ಫಿಯರಿಂಗ್ ದ ಅದರ್ಸ್ ಲೈಫ್. ಅವರ ಬಿಹೇವಿಯರ್ ಆಗಲಿ ಅದಾಗಲಿ ಅವರು ಆ ನಡವಳಿಕೆನ ಅವ್ರು ಸರಿಪಡಿಸ್ಕೋಬೇಕು ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬಾರ್ದು. ನೀವು ವ್ಯಕ್ತಪಡಿಸ್ಬೋದು ಈ ರೀತಿಯಲ್ಲಿ ಅನಿಸ್ತು ಅಂತ ಅಷ್ಟೇ. ಅವ್ರಿಗೇನಾದರೂ ಅದು ಮನವೊಲಿಕೆ ಆಗಿ ಅವ್ರು ತಿದ್ದುಪಡಿ ಮಾಡಿಕೊಂಡ್ರೆ ಉತ್ತಮ, ಇಲ್ಲ ಅಂದರೆ ಬಿಡಬೇಕು. ನಮಗೆ ಸಂಬಂಧವಿಲ್ಲ ವಿಷಯ. ಆ ಥರ ಮಾಡೋಕ್ಕೋದ್ರೆ ಅವರು ಅಲ್ಲೊಂದು ಪಾಪಕರ್ಮ ನಮ್ಗೆ ಬರುತ್ತೆ ಅನ್ನೆಸರ್ಲಿ. ಅದಕ್ಕೆ ಸರ್ ಹೇಳ್ತಾ ಇರ್ತಾರೆ ಯಾವಾಗಲೂ, ನೋ ಇಂಟರ್ಫರೆನ್ಸ್, ನೋ ಬ್ಲೇಮ್ ಗೇಮ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ಇದು ಮಾತ್ರ ನಿತ್ಯ ಸತ್ಯ. ಅದನ್ನ ಪಾಲನೆ ಮಾಡಿ ನೋಡಿ, ನಿಮ್ಮ ಲೈಫು ಸೂಕ್ತವಾಗಿ ಒಂಥರ ಹೇಳ್ಬೇಕಂದ್ರೆ ಸುಧಾರವಾಗಿ ಆರಾಮಾಗಿರುತ್ತೆ. ಯಾವುದೇ ವಿಷಯದಲ್ಲಿ ಏನೇ ಕಂಪ್ಲೇಂಟ್ ಬಂದ ಸುಮ್ಮನೆ ಇರಿ, ಏನೇ ನಮ್ಮ ಬಗ್ಗೆ ಮಾತಾಡಿದ್ರ ಸುಮ್ಮನೆ ಇರಿ. ಅದು ಸ್ವಲ್ಪ 1 ದಿವಸ 2 ದಿವಸದಲ್ಲಿ ಅದು ನಿಮ್ಗೆ ಎಷ್ಟು ಶಾಂತಿ ಕೊಡುತ್ತಂದ್ರೆ ಅದು ಲೆಕ್ಕನೇ ಇಲ್ಲ. ನೀವೇನಾದ್ರು ರಿಯಾಕ್ಟ್ ಮಾಡಿದ್ರಾ ಅಲ್ಲಿಂದ ಶುರು ಆಗತ್ತೆ ನಮ್ಮ ಪತನ. ಗೊತ್ತಾಯ್ತಾ? ಇದು 100% ಸತ್ಯ ಸಾರ್. ಅದಕ್ಕೆ ಸುಮ್ಮನೆ ಇರಲಿಲ್ಲ. ಅದು ಅವ್ರು ಎಷ್ಟು ಬುಕ್ಕಲ್ಲಿ ಓದಿದಾರಂತೆ ನಿಮಗೆ ಅರ್ಥ ಆಗಲ್ಲ. ಪತ್ರಿ ಸರ್ ಓದಿರೋಂಥ ಬುಕ್ಗಳು ಎಷ್ಟು, ಒಂದಲ್ಲ ಎರಡಲ್ಲ, ಅವರು ಪೂರ್ತಿ ಆಲ್ಮೋಸ್ಟ್ ಸಣ್ಣ ವಯಸ್ಸಿಂದ ಓದೋದು ಶುರು ಮಾಡಿದ್ದಾರೆ. ಆದರೆ 1970s ಅಂತೂ ಮಾತ್ರ ತುಂಬ ಸೀರಿಯಸ್ ಆಗಿ ಅದ್ರ ಮೇಲೆ ಪೂರ್ತಿ ಸ್ವಾಧ್ಯಾಯ ಬಗ್ಗೆ ಒಬ್ಬೊಬ್ಬರು ಮಾಸ್ಟರ್ ಒಂದು ರತ್ನ, ಡೈಮಂಡ್ ಈ ಭೂಮಿ ಮೇಲೆ. ಓಶೋರಜಿಸ್ ಆಗಲಿ, ರಮಣ ಮಹರ್ಷಿ, ಇಂಥ ಅನೇಕ ಮಾಸ್ಟರ್ಸ್ ಅವ್ರು ಹೇಳುವಂಥ ಪ್ರತಿ ಒಂದು ವಿಷಯನೂ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಮತ್ತೆ ಈ ಜಗತ್ತು ಕೊಡೋಕ್ಕೆ ಪ್ರಯತ್ನ ಮಾಡಿದೆ ಸರ್. ಅದಕ್ಕೆ ಪತ್ರಿಜಿ ಪ್ರಬೋಧನ ಅಂದರೆ ಅದು ಸೂಪರ್. ಈ ಭೂಮಿ ಮೇಲೆ ಇನ್ನು ಎಲ್ಲಿ ನೀವು ಕಂಡಿಡಕ್ಕೆ ಆಗಲ್ಲ ಅಂತ ಬೋಧನೆಗಳು. ಬ್ರಹ್ಮಸೂತ್ರಗಳು ಹೇಳ್ಬೇಕಂದ್ರೆ ಬ್ರಹ್ಮಸೂತ್ರಗಳು = ಪತ್ರಿಜಿ ಬೋಧನೆಗಳು. ಇದರಲ್ಲಿ ಏನೋ ಸಂಶಯ ಇದ್ರೆ ಯಾರಾದ್ರೂ ಹೇಳ್ಬೋದು. ಸಂಶಯ ಅಲ್ಲ, ಸಂದೇಹನೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ಅದು ಹೇಳ್ತಾ ಇದ್ರೆ ನಮ್ಗೆ ಗೂಸ್ ಬಂಪ್ಸ್ ಬರ್ತಾ ಇದೆ, ರೋಮಾಂಚನ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಗುರುಜಿ. ಮೇಡಮ್ ದಯವಿಟ್ಟು ಕ್ಷಮಿಸಿ, ನನ್ನ ಪ್ರಶ್ನೆಗೆ ನೀವು ಉತ್ತರಿಸಿದ್ದು ನನಗೆ ಅರ್ಥ ಆಗ್ಲಿಲ್ಲ. ನಮ್ ಗುರುಜಿ ಕೊಟ್ಟಂತಹ ಉತ್ತರ ನನಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಮೇಡಮ್. ಮತ್ತೆ ಕಾಲ್ ಮಾಡು ಅಶ್ವಿನಿ, ಮತ್ತೆ ಕಾಲ್ ಮಾಡಮ್ಮ, ನಾನು ನಿನ್ನ ಹತ್ರ ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ. ಎಸ್ ಮೇಡಮ್, ಥ್ಯಾಂಕ್ ಯು. ಇಬ್ರು ಒಂದೇ, ಮೇಡಮು ನಾನು ಇಬ್ರು ಒಂದೇ, ಏನು ಅದರಲ್ಲಿ ವ್ಯತ್ಯಾಸ ಇಲ್ಲ. ನನಗೇನು ವ್ಯತ್ಯಾಸ ಅನಿಸ್ತಾ ಇಲ್ಲ. ಸೊ ನೀವು ನನ್ನಿಂದ ಅರ್ಥ ಮಾಡ್ಕೊಂಡ್ರು, ಇಲ್ಲ ಮೇಡಮಿಂದ ಅರ್ಥ ಮಾಡ್ಕೊಂಡ್ರು, ಇಲ್ಲ ಹೇಮಾ ಮೇಡಮಿಂದ ಅರ್ಥ ಮಾಡ್ಕೊಂಡಿದ್ರು, ಎಲ್ಲರೂ ಒಂದೇ. ಏನು ವ್ಯತ್ಯಾಸ ಇಟ್ಕೊಂಬಿಡಿ, ಮೈಂಡಲ್ಲಿ ಇಟ್ಕೋಗೋಗ್ಬಿಡಿ. ನೋ ವ್ಯತ್ಯಾಸ, ನಥಿಂಗ್, ಎಲ್ಲರೂ ಒಂದೇ. ರೈಟ್, ಓಕೆ. ಸುಷ್ಮಾ ಮೇಡಮ್. ಅನ್ಮ್ಯೂಟ್ ಆಗಿದೆ ನೋಡಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮೇಡಮ್ ಲಕ್ಷ್ಮಿ ಮೇಡಮ್. ಮ್ಯಾಮ್ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಲಕ್ಷ್ಮಿ ಮೇಡಮ್, ಹೇಳಿ ಮೇಡಮ್. ನಮಸ್ತೆ ಮೇಡಮ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅಶ್ವಿನಿ ಮೇಡಮ್ ಅವ್ರಿಗೆ ನಮ್ಗೊಂಚೂರು ನನ್ಗೆ ಅನ್ಸಿದ್ದು, ಅವ್ರಿಗೆ ಪ್ರಶ್ನೆ ಕೇಳಿದ್ರು ಅಶ್ವಿನಿ ಮೇಡಮ್ ಅವರು. ಅದಕ್ಕೆ ನನಗೆ ಅನ್ಸಿದ್ದು ಅಂದ್ರೆ, ಅವರು ಮೇಡಮ್ ಕೆಟ್ಟವ್ರು ಇರ್ತಾ ಇಲ್ಲ ಅಂತಲ್ಲ, ಅದೇನಂದ್ರೆ ಕೆಸರು ಇದ್ದಂಗೆ, ಕೆಸರಿ ಕಲ್ಲು ಹಾಕಕ್ ಹೋಗ್ಬಾರ್ದು ನಾವು. ಕಲ್ಲು ಹಾಕೋ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನ ಬಿಟ್ಬಿಡ್ಬೇಕು, ಕರುಪಾಡ್ಗ ಅದನ್ನ. ಕೆಸರಿ ಕಲ್ಲು ಹಾಕ್ರೆ ಏನಾಗುತ್ತೆ ಹೇಳಿ? ಏನಾಗೋದಿಲ್ಲ. ಅದಕ್ಕೆ ಸರಿ ಇಲ್ಲೋ ಬಿಟ್ಟಾಕ್ಬಿಟ್ರೆ ವಾಸಿ, ಏನ್ ಮಾಡಕ್ಕಾಗಲ್ಲ ಅದಕ್ಕೆ ಅಂತ ನನಗೆ ಅನ್ಸಿದ್ದು. ಮತ್ತೆ ಇನ್ನೊಂದು ಹೇಳಿದ್ರೆ ಮೇಡಮ್, ದೇವ್ರಿಗೆ ಎಲ್ಲ ಅಂದ್ರೆ ಪತ್ರಿಜಿಯವರ ಕಟ್ತಾರೆ ದೊಡ್ಡ ಅಂದ್ರೆ ನಾವು ತಿರುಪತಿಗೆ ಹೋದಾಗ ಅಲ್ಲಿ
ಧರ್ಮ ದರ್ಶನ ಇರ್ತದೆ, ದುಡ್ಡು ದೇವ್ರದ ಇದು 1,000 ರೂಪಾಯಿ ಕೊಟ್ಟು ಟಿಕೆಟ್ ನೋಡೋ ದರ್ಶನ ಇರ್ತದೆ. ಅದೆಲ್ಲ ನಾವೇ ಮಾಡ್ಕೊಂಡಿದ್ದಲ್ಲ ಮೇಡಮ್, ದೇವ್ರೇನ್ ಕೇಳಿಲ್ಲ ನೀನ್ ನಾನ್ ನೋಡಕ್ ಬಾ ದುಡ್ಡು ಕೊಡು ಅಂತ ಹೇಳಿ, ನಾವಾಗೆ ಮಾಡ್ಕೊಂಡು ಹೋಗಿರೋದು ಮೇಡಮ್ ಅವೆಲ್ಲ. ನೀವೇ ಅದೇ ತರ ಪತ್ರಿಜಿ ಅವ್ರ ಏನ್ ಹೇಳಿಲ್ಲ ನಂಗೆ ಪೂಜೆ ಮಾಡಿ ಅಂತ ಎಲ್ಲ, ಅದೆಲ್ಲ ನಾವೇ ಮಾತಾಡೋದು ಮೇಡಮ್. ತಿರುಪ್ತಿ ಹೋಗ್ತೀವಿ, ಧರ್ಮ ದರ್ಶನ ಸಿಗುತ್ತೆ, ಚಿಕ್ಲಿ ತಗೊಂಡ್ ನೋಡೋ ದರ್ಶನ ಇರ್ತದೆ, ಅದ್ ನಮ್ದನ್ ಸೇರಿದ್ದು ಮೇಡಮ್. ನಮಸ್ತೆ. ಎಸ್ ಮೇಡಮ್, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮಗೆ ಸಿಡುತ್ತೆ ಅಂತ ಹೇಳಿದ್ರು. ಕ್ಷಮಿಸಿ ಗುರುಗಳೇ ಮೇಡಮ್, ಮತ್ತೆ ನನಗೆ ನಿಮ್ಮಿಬ್ರದ್ದು ಅರ್ಥ ಆಗ್ಲಿಲ್ಲ, ಇವ್ರದ್ದು ಅರ್ಥ ಆಯ್ತು. ಒಳ್ಳೇದಾಯ್ತು. ಅದಕ್ಕೆ ಹೇಳಿದಲ್ಲ, ಅದಕ್ಕೆ ಎಲ್ಲಾರು ಒಂದೇ ಅಂತ ಹೇಳಿದ್ವಲ್ಲ. ಅದಕ್ಕೆ ಹೇಳಿದ್ದು ಪಂಡಿತ್ ಅಂತವ್ರು ನಮಗೆ ಬಂದು ಅವ್ರು ಯಾವಾಗ್ಲೂ ಶಾಸ್ತ್ರ ಸಿಂಪಲ್ ಆಗಿ ಬರ್ಬೇಕು ಅಂತ ಹೇಳಿ ಬದುಕ್ತೀನಿ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಸುಷ್ಮಾ ಮೇಡಮ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಮ್ ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್. ನಾನು ಈಗ ನಿನ್ನೆಯಿಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ. ನಂದೊಂದು ಪ್ರಶ್ನೆ ಏನಂದ್ರೆ, ಈ ಎಲ್ಲದಕ್ಕೂ ವ್ಯಾಮೋಹಕ್ಕೆ ಸಿಗಾಕೋಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ಕೆಲವು ಒಂದು ಟೈಮ್ ಅಲ್ಲಿ ನಮ್ಗೆ ಅದು ರಿಯಲೈಸ್ ಆಗತ್ತೆ, ನಾನ್ ಯಾಕೆ ನಾನ್ ಅನ್ಕೊಂಡಂಗ ಅವ್ರಿಲ್ಲ ಅಂತಂದ್ರೆ ನಮ್ ಕೋಪ ಬರೋದು, ಅದ್ರ ಮೇಲೆ ವ್ಯಾಯಾಮ ಜಾಸ್ತಿ, ನಾನ್ ಅನ್ಕೊಂಡಂಗೆ ಅವ್ರು ಇರ್ಬೇಕು, ಹಂಗೆಲ್ಲ ಇದ್ದಾಗ ಖುಷಿ ಆಗಿರುತ್ತೆ ಮನ್ಸು. ಅದೇ ವ್ಯಾಮೋಹ ಅಲ್ವಾ? ಈಗ ಟೈಮ್ ಅದನ್ನ ಕಂಟಿನ್ಯೂಟಿ ಮಾಡ್ಕೊಳ್ಳೋದು ಹೆಂಗೆ ಅಂತ ನಂದೊಂದು ಪ್ರಶ್ನೆ. ಈಗ ಯಾವಾಗ್ಲೂ ಈಗ ಹೇಳಿರ್ತೀವಿ, ಈಗ ವ್ಯಾಯಾಮಕ್ಕೆ ಸಿಲುಕ್ಬಾರ್ದು, ಅವ್ರಿಗೂ ನನ್ಗೇನು ನನ್ನದ್ ಮಾತ್ರ ನನ್ಗೆ ನಂದು ಡಿವೈನ್ ಜೊತೆ ಕನೆಕ್ಟ್ ಆಗಿರ್ಬೇಕು, ಬೇರೆಯವ್ರದ್ದು ನಾನು ಇದ್ ಮಾಡ್ಕೊಳ್ಬಾರ್ದು ಅನ್ನೋದೊಂದು ರಿಯಲೈಸ್ ಆಗುತ್ತೆ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನೆಕ್ಸ್ಟ್ ಡೇ ಕಳೆದ್ಮೇಲೆ ಮತ್ತೆ ಯಥಾ ಪ್ರಕಾರ ಅದೇ ವ್ಯಾಮೋಹಕ್ಕೆ ನಾವು ಸಿಗಾಕೋತಾ ಇರ್ತೀವಿ. ಇದಕ್ಕೆ ನಂಗೆ ಸೊಲ್ಯೂಷನ್ ಏನು ಅಂತ, ಯಾವ ತರ ಅದನ್ನ ನಾವು ಕಂಟಿನ್ಯೂಟಿ ಆಗಿ ನಾವು ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಯಾವ ತರ ನಾವು ನಡ್ಕೊಂಡು ಹೋಗ್ಬೇಕು ಅಂತ. ಮೇಡಮ್, ಇದಕ್ ಸಂಬಂಧಪಟ್ಟ ಹಾಗೆ ಕಂಪಲ್ಸರಿ ನಿರಂತರ ಅಭ್ಯಾಸ, ನಿರಂತರ ಅರಿವು. ಈಗ ಇದು ಗೊತ್ತಾಗಿದೆ, ಇದು ನನ್ನ ಗಂಡನ ಮೇಲೆ ತೀವ್ರವಾಗಿರುವಂತ ವ್ಯಾಮೋಹ ಬೆಳೆಸ್ಕೊಳ್ಳೋದು ಸರಿಯಲ್ಲ, ಮಕ್ಕಳ ಮೇಲೂ ಬೆಳೆಸ್ಕೊಳ್ಳೋದು ಸರಿಯಲ್ಲ, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಮೇಲೂ ನಾನು ವ್ಯಾಮೋಹನ ಬೆಳೆಸ್ಕೋಬಾರ್ದು ಅನ್ನೋಂಥ ಸತ್ಯ ಅರ್ಥ ಆಗಿದೆ. ಆ ಒಂದು ಸತ್ಯ ನಮ್ಮಲ್ಲಿ ಜೀರ್ಣ ಆಗ್ಬೇಕು ಅಂತಂದ್ರೆ ನಮ್ಮ ಮನಸ್ಸಿಗೆ ನಾವು ನಿರಂತರವಾಗಿ ಈ ಒಂದು ತಿಳುವಳಿಕೆಯನ್ನ ಕೊಡ್ತಾ ಇರ್ಬೇಕು. ಯಾಕಂದ್ರೆ ಮನಸ್ಸು ಅನ್ನುವಂಥದ್ದು ಒಂದು ಮಣ್ಣಿನ ಮುದ್ದೆ ಇದ್ದ ಹಾಗೆ, ಜೇಡಿ ಮಣ್ಣಿನ ಮುದ್ದೆ ಅಂತ ಅನ್ಕೊಳ್ರಿ. ಆ ಜೇಡಿ ಮಣ್ಣಿಗೆ ನಾವು ಯಾವ ಆಕಾರವನ್ನ ಕೊಟ್ರೆ ಅದು ಆ ಆಕಾರವನ್ನ ಪಡ್ಕೊಳ್ತಾ ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಮನಸ್ಸಿಗೆ ನಾವು ವ್ಯಾಮೋಹ ಬೇಡ, ಗಂಡನ ಮೇಲೆ ಪ್ರೀತಿ ಇರ್ಲಿ ವ್ಯಾಮೋಹ ಬೇಡ, ಮಕ್ಕಳ ಮೇಲೆ ಪ್ರೀತಿ ಇರ್ಲಿ ವ್ಯಾಮೋಹ ಬೇಡ ಅಂತ ನಿರಂತರವಾಗಿ ಅದಕ್ಕೆ ತಿಳುವಳಿಕೆ ಹೇಳ್ತಾ ಏನಾಗತ್ತೆ, ಕಂಪ್ಲೀಟ್ ಆಗಿ ಆ ಒಂದು ವಿಚಾರ ನಮ್ಮ ಶರೀರದ ಅಣು ಕಣಕಣದಲ್ಲಿ ಪ್ರೋಗ್ರಾಮಿಂಗ್ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸೈಕಲಾಜಿಕಲ್ ಆಗಿ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ಇರುತ್ತೆ, ಮನಸ್ಸನ್ನ ಯಾವ ರೀತಿಯಾಗಿ ಟ್ರೈನಿಂಗ್ ಗೊಳಿಸೋದು ಅನ್ನುವಂಥದಕ್ಕೆ. ಈ ರೀತಿಯಾಗಿ ಮಾಡೋದ್ರಿಂದ ನಿರಂತರವಾಗಿ ಆ ಒಂದು ತಿಳ್ಕೊಂಡಿರುವಂತ ಸತ್ಯವನ್ನ ನೆನಪಿನಲ್ಲಿ ಇರಿಸ್ಕೊಳ್ತಾ ನಡೆಯೋದ್ರಿಂದ ಈ ಒಂದು ಇದನ್ನ ನೀವ್ ಏನ್ ಹೇಳಿದ್ರಿ, ಹೇಗ್ ಸಾಧ್ಯ ಅನ್ನುವಂಥದ್ದು ಈ ರೀತಿಯಾಗಿ ನಾವು ಸಾಧನೆ ಮಾಡ್ಕೋಬಹುದು ಮೇಡಮ್. ಇದು ನನಗೆ ಅರ್ಥ ಆಗಿರುವಂತದ್ದು. ಸಾಧನವೇ ಸಮಾಧಾನ ನಿಮ್ಗೆ. ಎಸ್, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅಷ್ಟೇ. ರೈಟ್. ನೀಲಪ್ಪ ಗೌಡ ಮಾತಾಡಿ. ನೀಲಪ್ಪ ಗೌಡ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರಿ, ವೆಂಕಟರಮಣ ಅನ್ಮ್ಯೂಟ್ ಮಾಡಿ. ಕೊನೆ ಪ್ರಶ್ನೆ. ಎಸ್, ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್ ಅವರ. ನಮಸ್ತೆ ಸರ್. ತುಂಬಾ ಅದ್ಭುತವಾಗಿತ್ತು. ಆದ್ರೆ ಒಂದು ಪ್ರಾಬ್ಲಮ್, ನಾವು ಯಾರ ಮೇಲೂ ಏನು ರಿಯಾಕ್ಷನ್ ಮಾಡಬಾರ್ದು, ನಮ್ಮ ಕೋಪನ ವ್ಯಕ್ತಪಡಿಸಬಾರ್ದು ಅಂತ ಹೇಳ್ತೀರಾ. ಆದ್ರೆ ನಮ್ಗೆ ಅವ್ರೇನ ನಮ್ಮನ್ನ ಕೆಣಕಿದ್ರು ನಾವು ಸುಮ್ಮನೆ ಆಗ್ಬೇಕು ಅಂತೀರಾ. ಅಷ್ಟೊಂದು ತಾಳ್ಮೆ ಬರ್ಬೇಕಾದ್ರೆ ಅಲ್ಲಿಗೆ ನಾವು ಯಾವ್ದನ್ನ ಅನುಸರಿಸ್ಬೇಕು ಮೇಡಮ್? ತುಂಬಾ ತಾಳ್ಮೆ ಅನ್ಸೋದು. ಯಾರನ್ನ ಅಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಆಗ್ತೇವೆ, ಇಮಿಡಿಯೇಟ್ ಆಗಿ ಅವ್ರ ಮೇಲೆ. ಗುರುಗಳು ಹೇಳ್ತಾರೆ ತಾಳ್ಮೆ ಅಂತ. ಆದ್ರೆ ಅವರಷ್ಟು ತಾಳ್ಮೆ ಕಲಿಬೇಕಾದ್ರೆ ನಾವು ಇನ್ನ ತುಂಬಾ ದಿನ ಹೋಗ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಆಸೆ ಅನ್ನೋದು ವ್ಯಕ್ತಪಡಿಸ್ಬೇಕು ಅಂತ ಆಸೆ ಇರ್ತದೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ರೇಷ್ಮೆನ್ ಕೂಡ ನಾವು ಅವಾಯ್ಡ್ ಮಾಡ್ಬೇಕು ಅಂತ. ಎಲ್ಲಾನು ಅವಾಯ್ಡ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ನಾವು ಎಲ್ಲಾ ಇದರಿಂದ ದೂರ ಆಗ್ಬೇಕು. ಸರ್, ಇವಾಗ ನೀವು ಫಸ್ಟ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಯಾರಾದ್ರೂ ನಮ್ ಬಗ್ಗೆ ಏನಾದ್ರೂ ಉದಾಹರಣೆಗೆ ನಿಮ್ಮ ಒಂದು ಪರಿಕಲ್ಪನೆಗೆ ಹತ್ತಿರವಾಗಿ ಉದಾಹರಣೆ ತಗೋಬೇಕು ಅಂದ್ರೆ,
ಯಾರಾದ್ರೂ ನಮ್ಮನ್ನ ಹೊಡೆಯಕ್ ಬರ್ತಾರೆ, ತಿವಿಯಕ್ ಬರ್ತಾರೆ, ಬೆಂಕಿ ಹಚ್ಚಕ್ ಬರ್ತಾರೆ ಅನ್ಕೊಳ್ರಿ. ಆವಾಗ್ಲೂ ನಾವು ಸಹನೆಯಿಂದ ಇರ್ಬೇಕಾ ಅಂತಂದ್ರೆ ಅದನ್ನೇ ನಾನು ಆಗ್ಲೇ ಹೇಳಿದ್ದು. ಈ ಕ್ಷಣದಲ್ಲಿ, ಈ ಮೊಮೆಂಟ್ ಅಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಸತ್ಯ ಏನಿದೆ ಅದರಲ್ಲಿ ನಾನು ಇರ್ಬೇಕು. ನಾನು ಅದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕು. ಇದು ನಮ್ಗೆಲ್ಲರಿಗೂ ಇರುವಂತ ಪ್ರಾಕ್ಟಿಕಲ್ ಟಾಸ್ಕ್. ಸೊ ಇವಾಗ ಯಾರಾದ್ರೂ ನಮ್ಮನ್ನೊಬ್ರು ತಿವಿಯಕ್ ಬರ್ತಾರೆ, ಹೊಡಿಯಕ್ ಬರ್ತಾರೆ, ತಲೆ ಕತ್ತರ್ಸಕ್ ಬರ್ತಾರೆ ಅಂತಂದಾಗ ಅಯ್ಯೋ ಕರ್ಮ ಸಿದ್ಧಾಂತದ ಪ್ರಕಾರ ನಡೀತಾ ಇದೆ, ನಡೀಲಿ ಬಿಡು, ತಿವಿಲಿ ಬಿಡು, ಹೊಡಿಲಿ ಬಿಡು, ಕತ್ತರಿಸ್ಲಿ ಬಿಡು ಅಂತ ಇರೋದು ಅಲ್ಲ. ಅವ್ರು ಏನಾದ್ರೂ ಬಂದಾಗ ನಾನು ಪರಮಾತ್ಮನೇ, ಅವರು ಪರಮಾತ್ಮನೇ, ಅದ್ರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಇವಾಗ ನಾನು ಈ ಶರೀರದಲ್ಲಿ ಈ ರೀತಿಯಾಗಿದ್ದೀನಿ, ಮತ್ತೆ ನಾನು ಆ ಶರೀರದಲ್ಲಿ ಆ ಸ್ಥಿತಿಯಲ್ಲಿ ಇದ್ದೀನಿ. ಆ ಸ್ಥಿತಿಯಲ್ಲಿ ಇರುವಂತ ನಾನು ಈ ರೀತಿಯಾಗಿ ನನಗ್ ನಾನೇ ತೊಂದರೆ ಕೊಟ್ಕೊಳಕ್ ಬರ್ತಾ ಇದ್ದೀನಿ. ಸೊ ಇವಾಗ ಇದರಿಂದ ನಾನು ಬಚಾವಾಗ್ಬೇಕು, ಈ ತೊಂದರೆಯಿಂದ ನಾನು ನಿವಾರಣೆ ಮಾಡ್ಕೋಬೇಕು ಅಂತಂದ್ಬಿಟ್ಟು ಆ ಮೊಮೆಂಟ್ ಅಲ್ಲಿ ನಾವು ಅದಕ್ಕೆ ಯಾವ ರೀತಿಯಾಗಿ ರೆಸ್ಪಾಂಡ್ ಆಗ್ಬೇಕು, ನಮ್ಮ ಪರಿಸ್ಥಿತಿಗಳನ್ನ ನಾವು ಯಾವ ರೀತಿಯಾಗಿ ದಾಟ್ಬೇಕು ಅನ್ನುವಂಥದ್ದು ಪ್ರಾಕ್ಟಿಕಾಲಿಟಿ. ಅದೇನೆ ನಾವು ಮಾಡ್ಬೇಕಾಗಿರುವಂತದ್ದು ಸರ್. ಇವಾಗ ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಪತ್ರಿಜಿ ಅವರು ಈ ಒಂದು ಜ್ಞಾನ ಕೊಟ್ಟಿರೋದ್ರಿಂದ ಈಗಾಗ್ಲೇ ತಗೊಂಡಿರೋದು ಆಗೋಗಿದೆ. ಇನ್ನು ಮುಂದೆ ತಗೊಳ್ದೇ ಇದ್ರೆ ಅದು ತಿಳ್ಕೊಂಡಿರುವಂತ ಸತ್ಯದಲ್ಲಿ ನಾವು ನಡೀತಾ ಇರೋಂಗೆ. ಇನ್ನ ತಗೊಂಡಿರೋ ಬಟ್ಟೆನ ಮೈ ಮೇಲೆ ನಾನು ಹಾಕೊಳ್ಳೋದಿಲ್ಲ ಅಂತ ಅನ್ನೋಂಥದ್ದು ಅದಿನ್ನೂ ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಎಲ್ಲಾನು ಪ್ರಾಕ್ಟಿಕಲ್ ಆಗಿ ಇರುತ್ತೆ ಸರ್. ಆದ್ರೆ ಅದಕ್ಕೆ ಜೇನುತುಪ್ಪ ಕೂಡ ಅನ್ವಯಿಸ್ತದಲ್ಲ ಮೇಡಮ್? ಜೇನುಹುಳುಗಳು ತಗೊಂಡ್ಬಂದು ಜೇನ್ನ ಶೇಖರಣೆ ಮಾಡಿರೋಂಥದನ್ನ ನಾವು ತಗೊಂಡು ಯೂಸ್ ಮಾಡ್ತೀವಿ, ಅದು ಕೂಡ ಅನ್ವಯಿಸ್ತದಲ್ಲ? ಅದನ್ನು ಬಿಡ್ಬೇಕಾಗತ್ತಲ್ಲ? ಹೌದು ಸರ್, ಹೌದು. ಜೇನುತುಪ್ಪನ ಎಂತದ್ದು ನಾವು ತಗೋಬೇಕು ಅಂದ್ರೆ ಜೇನು ಗೂಡಿನ ಕೆಳಗಡೆ ಅದು ತುಪ್ಪ ಸುರಿತಾ ಇರುತ್ತೆ, ತೊಟ್ಟಿಕ್ತಾ ಇರುತ್ತೆ. ಆ ತೊಟ್ಟಿಕ್ತಾ ಇರ್ತಕ್ಕಂಥ ಜೇನುತುಪ್ಪನ ನಾವು ಸ್ವೀಕಾರ ಮಾಡ್ಬೋದು. ಆದ್ರೆ ನಿಜವಾಗ್ಲೂನು ಆ ಜೇನು ಹುಳುಗಳನ್ನ ಕೊಂದು ಅದರಿಂದ ಆ ಗೂಡ್ನಿಂದ ತೆಗ್ದಿರ್ತಕ್ಕಂಥ ಜೇನುತುಪ್ಪನ ತಿನ್ನೋದು ಅದು ಕೂಡ ಪಾಪದ ಕೂಳೆ ಆಗತ್ತೆ ಸರ್. ಇದು ಕೂಡ ಸತ್ಯನೇ. ಅದಕ್ಕೆ ಅದು ಒಂದು ಇದು ಬಂತು. ಯಾಕಂದ್ರೆ ಇವಾಗ ನಮ್ಮಲ್ಲಿರೋದೆಲ್ಲ ಹೆಣ್ಮಕ್ಳೆ, ರೇಷ್ಮೆ ಬೇಡ ಅಂದ ತಕ್ಷಣ ಅವ್ರಿಗೆಲ್ಲ ಕೋಪ ಬಂದಿರ್ತದೆ. ಏನೂ ಇಲ್ಲ, ಆದ್ರೆ ಕೋಪ ಇಲ್ಲ. ಕೋಪ ಅಂತ ಯಾರು ಮಾಡ್ಕೊಳ್ಳೋದಿಲ್ಲ ಸರ್. ಈ ಒಂದು ಜ್ಞಾನದ ಮಾರ್ಗದಲ್ಲಿ, ರಿಯಲೈಸೇಷನ್ ಮಾರ್ಗದಲ್ಲಿ ಇರುವಂತವ್ರು ಯಾರಿಗೂ ಕೋಪ ಬರೋದಿಲ್ಲ. ಒಂದ್ ವೇಳೆ ಅರ್ಥ ಆಗಿದ್ರೆ ಪ್ರಶ್ನೆ ಕೇಳ್ತಾರೆ ಅಷ್ಟೇ ಹೊರ್ತು ಕೋಪ ಮಾಡ್ಕೊಳ್ಳೋದು, ಜಡ್ಜ್ಮೆಂಟ್ ತಮಾಷೆಗೆ ಹೇಳಿದೆ. ಆದ್ರೆ ನಿಜವಾಗ್ಲೂ ಎಲ್ಲಾನು ನಾವು ತ್ಯಜಿಸ್ಬೇಕಾದ್ರೆ ನಮ್ಗೆ ಕೊನೆಗೆ ನಾವು ಬರ್ಬೇಕಾಗಿರೋದು ಧ್ಯಾನಕ್ಕೆ ಅಂತ ಅರ್ಥ ಆಯ್ತು. ಅದು ಗುರುಜಿಗಳಿಂದ ಅರ್ಥ ಆಗ್ತಾ ಇದೆ, ತಮ್ಮಿಂದ ಅರ್ಥ ಆಗ್ತಿದೆ. ತುಂಬಾ ಧನ್ಯವಾದಗಳು ಮೇಡಮ್. ಇನ್ನೊಂದು ಏನಂದ್ರೆ ಇಲ್ಲಿ ನೀವು ಕೆಲವು ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಮಾನಸಿಕ ಹಿಂಸೆನು ತಡ್ಕೋಬೇಕು. ಫಿಸಿಕಲ್ ಹಿಂಸೆ ಇದೆಲ್ಲ, ದೈಹಿಕ ಹಿಂಸೆ, ಅದನ್ನು ರಿಯಾಕ್ಟ್ ಮಾಡ್ಬೋದು. ಸಂರಕ್ಷಣೆ ಮಾಡ್ಕೊಂಡದು ನಮ್ಮ ಧರ್ಮ. ಓಕೆ, ಅದೇನಂತ ಹೇಳಿದ್ರೆ ಭೌತಿಕ ಹಿಂಸೆ ವ್ಯತಿರೇಕಿಸ್ಬೇಕು, ಹೋರಾಡಬೇಕು. ಅರ್ಥ ಆಯ್ತಾ? ಅದೇ ಮಾನಸಿಕ ಹಿಂಸೆ ತಡ್ಕೊಳ್ಳಿ, ಅದು ನಿಮ್ಮಲ್ಲಿ ಉನ್ನತೀಕರಣ ಮಾಡುತ್ತೆ. ನಿಮ್ಮ ಗುಣಮಟ್ಟವನ್ನು, ಅರಿಷಡ್ವರ್ಗವನ್ನು ನಿಮಗೆ ನಿಯಂತ್ರಣಗೊಳಿಸ್ತದೆ. ನೀವು ಈ ಹಾದಿಯಲ್ಲಿ ಅಂದ್ರೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಇನ್ನೂ ತುಂಬಾ ಬೆಳವಣಿಗೆ ಆಗುತ್ತೆ ಮಾನಸಿಕ ಹಿಂಸೆಯನ್ನು ತಟ್ಕೊಂಡಿದ್ರೆ. ಅದು ಪದೇ ಪದೇ ಆಗ್ತಾ ಇದೆ ಮಾನಸಿಕ ಹಿಂಸೆ ಅಂದ್ರೆ ದೂರ ಹೋಗಿ, ಅವ್ರು ಬಿಟ್ಬಿಟ್ಟು ದೂರ ಹೋಗಿ ಅಷ್ಟೇ. ಅದ್ ಬಿಟ್ರೆ ಅಲ್ಲಿ ವ್ಯತಿರೇಕ ಮಾಡಕ್ ಹೋದ್ರೆ ಕರ್ಮಗಳು ಸುಟ್ಕೋತದೆ ಖಂಡಿತ. ಮಾನಸಿಕ ಹಿಂಸೆಯನ್ನು ವ್ಯತಿರೇಕ ಮಾಡಕ್ ಹೋದ್ರೆ ಕರ್ಮಗಳು ಜಾಸ್ತಿ ಹೋಗ್ತದೆ. ನೀವೊಂದು ಹೇಳೋದು, ಅವರೊಂದು ಹೇಳೋದು, ಆ ತೀವ್ರ ಭಾವೋದ್ರೇಕಗಳು ಹೆಚ್ಚಾಗೋದು, ಅದು ಕೊನೆಗೆ ಎಲ್ಲೆಲ್ಲಿಗೆ ದಾರಿ ಕೊಡ್ತದೆ ಯಾರು ಗೊತ್ತಿಲ್ಲ. ಮಾನಸಿಕ ಹಿಂಸೆಯನ್ನು ತಟ್ಕೊಳ್ಳಿ, ಸಹಿಸಕ್ಕಾಗುತ್ತಾ ಇಲ್ಲ ಅಂದ್ರೆ ದೂರ ಹೋಗಿ ಅಷ್ಟೇ. ಭೌತಿಕ ಹಿಂಸೆ ವ್ಯತಿರೇಕಿಸಿ ತಕ್ಷಣ ನಿಮ್ಮ ಸಂರಕ್ಷಣೆ ಮಾಡ್ಕೊಳ್ಳಿ. ಇದಕ್ಕೂ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಪ್ರತ್ಯಾಮ್ನಾಯ ಇಲ್ಲ. ಎಸ್, ಭೌತಿಕವಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು. 100% ಸತ್ಯ. ತುಂಬಾ ಚೆನ್ನಾಗಿ ಹೇಳಿದ್ರು ರಂಗನಾಥ್ ಅಣ್ಣ ಅವರು. ಇದ್ರ ಜೊತೆಗೆ ಇನ್ನೊಂದು, ನಾವು ಸಂಸಾರದಲ್ಲಿ ಇರ್ತೀವಿ, ಕೆಲವು ವ್ಯಕ್ತಿಗಳನ್ನ ಬದಲಾಯಿಸಕ್ಕಾಗಲ್ಲ, ಹಂಗಂತ ನಾವು ಬಿಟ್ಟು ಹೋಗಕ್ಕೂ ಆಗಲ್ಲ. ಅಂತ ಸಮಯದಲ್ಲಿ ಡ್ರಾಮಾ ಕೂಡ ಆಡ್ಬೇಕಾಗತ್ತೆ. ಡ್ರಾಮಾದಲ್ಲಿ ಈ ಆಂಗಲ್ ಅಲ್ಲೂ ಕೂಡ ನಾವು ವಿಷಯಗಳನ್ನ ತಿಳ್ಕೊಬೇಕು. ಇವಾಗ ನನ್ನ ಜೀವನದಲ್ಲಿ ನಾನು ಎಷ್ಟೋ ಸಂದರ್ಭದಲ್ಲಿ ನಾನು ಡ್ರಾಮಾ ಮಾಡ್ಬೇಕಾಗತ್ತೆ, ನಾನು ಪ್ರಾಕ್ಟಿಕಾಲಿಟಿಯಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿರುವಂತ ವ್ಯಕ್ತಿಗಳಿಗೆ ನಾನು ಹೇಳೋಂತ ಸತ್ಯನ ಗ್ರಹಿಸುವಂತದ್ದಾಗ್ಲಿ, ಆ ಒಂದು ಸ್ಥಿತಿಯಲ್ಲಿ ಇರೋದಾಗ್ಲಿ ಇಲ್ಲ. ₹1 ಹಾಕಿದ್ರೆ ಎಷ್ಟು ಲಾಭ ಬರುತ್ತೆ, ₹10 ಹಾಕಿದ್ರೆ ನನ್ಗೆ ಎಷ್ಟು ಲಾಭ ಬರುತ್ತೆ ಅನ್ನೋಂತ ಲೆಕ್ಕಾಚಾರದಲ್ಲಿದ್ದಾಗ ಈ ದುಡ್ಡು ಹೋದ್ರೂ ಪರವಾಗಿಲ್ಲ, ಇಲ್ಲಿ ಏನ್ ಕೆಲಸ ಆಗ್ಬೇಕಾಗಿದೆ, ಆಧ್ಯಾತ್ಮಿಕವಾಗಿ ನಡಿಬೇಕು ಅನ್ನೋಂತ ಸ್ಥಿತಿಯಲ್ಲಿ ಇರೋಂತ ಅವ್ರು ಮಾತಾಡಕ್ ಹೋದ್ರೆ ಅಲ್ಲಿ ಎಲ್ಲ ಡಿಸ್ಟರ್ಬೆನ್ಸ್ ಬರುತ್ತೆ. ಆ ಸಮಯದಲ್ಲಿ ಇವಾಗ ಮಗುಗೆ ಊಟ ತಿನ್ನಿಸ್ಬೇಕಾದ್ರೆ ನೋಡು, ಚಂದ ಮಾಮ ಇಲ್ಲಿ ಮಾಮ ಬಂದ್ಬಿಡ್ತಾನೆ, ನೀನ್ ಊಟ ಕಿತ್ಕೊಂಡ್ಬಿಡ್ತಾನೆ ಅಂತ ನಾವ್ ಯಾವ ರೀತಿಯಾಗಿ ಮಗು
ಮಗುಗೆ ನಾವು ಆ ರೀತಿಯ ಹೇಳ್ತಾ ತಿನ್ನಿಸ್ತೀವಿ, ಆ ರೀತಿಯಾಗಿ ನಾವು ಸಂಸಾರದಲ್ಲಿ ನಾಟಕ ಮಾಡ್ಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ನಾನ್ ನಾಟಕ ಮಾಡ್ತಾ ಇದ್ದೀನಿ ಪರಮಾತ್ಮ ನಿನ್ ಜೊತೆ ಅಂತಂದ್ಬಿಟ್ಟೇನೆ ನಾವು ನಾಟಕ ಮಾಡ್ಬೇಕಾಗತ್ತೆ. ಇದು ಕೂಡ ಪ್ರಾಕ್ಟಿಕಾಲಿಟಿಯಲ್ಲಿ ಇರುವಂತ ಮತ್ತೊಂದು ವಿಚಾರ. ಕುಟುಂಬಕ್ಕೆ ಸಂಬಂಧಿತ ಕರೆಕ್ಟ್ ಮೇಡಮ್ ಅದು. ಬಟ್ ಅನೇಕರು ಅಂದ್ರೆ ಸಂಬಂಧಿಕರಿಲ್ಲ ಅಂದ್ರೆ ಕುಟುಂಬ, ಎಸ್ಪೆಷಲಿ ಕುಟುಂಬದಲ್ಲಿ ನಾಟಕ ಮಾಡಿ ಅವ್ರ ಪರಿವರ್ತನೆಗೆ ನಾವು ಕಾಯ್ಬೋದು. ಬಟ್ ಔಟ್ಸೈಡ್ ಇರುವಂತ ಎಲ್ಲಾ ವ್ಯಕ್ತಿಗಳ ಜೊತೆಗೆ ಇದು ಮಾಡಕ್ ಹೋದ್ರೆ ನಮ್ಗೆ ತೊಂದರೆ ಆಗ್ಲಾಗ್ತದೆ. ಯಾಕಂದ್ರೆ ಡಾಂಬಿಕ ಆಗ್ಬಿಡುತ್ತೆ, ಮತ್ತೆ ಕಷ್ಟ ಆಗತ್ತೆ. ಅವರು ನಿಮ್ಮ ಮೇಲೆ ಏನೇನೋ ಮಾಡ್ತಾ ಇರ್ತಾರೆ, ನೀವು ಸಹಿಸ್ಕೊಂಡು ಇನ್ನು ಅವರಿಂದ ಏನೋ ಒಳ್ಳೇದಾಗತ್ತೆ ಪ್ರಯತ್ನ ಮಾಡೋಣ, ವೆಯ್ಟ್ ಮಾಡೋಣ ಅಂದ್ರೆ ಕಷ್ಟ ಆಗತ್ತೆ. ಅದೇ ಸಂಬಂಧಿಕರು ಕುಟುಂಬದಿಕಂದ್ರೆ ನಾವು ಆಲ್ರೆಡಿ ಕರ್ಮಚಕ್ರದಲ್ಲಿ ಇದೀವಿ, ಅವ್ರ ಜೊತೆಗೆ ಒಂದು ಋಣಾನುಬಂಧದಲ್ಲಿ ಇದೀವಿ. ಅವ್ರ ಜೊತೆಗೆ ನಾವು ಸಹಿಸ್ಕೊಂಡು ಅವ್ರ ಪರಿವರ್ತನೆ ಆಗ್ತದೆ ಅಂತ ಅನ್ಕೊಂಡು ನಾವು ಸ್ವಲ್ಪ ಈ ತರ ನಟನೆ ಮಾಡೋದು ಒಳ್ಳೇದೆ. ನಟನೆ ಮಾಡಿದ್ರೆ ಅಲ್ಲಿ ನಷ್ಟ ಇಲ್ಲ. ಸೊ ಸ್ವಲ್ಪ ಅವ್ರಿಗೂ ಸಮಯ ಕೊಡಂಗಾಗತ್ತೆ, ನಾವು ಸಹಿಸ್ಕೊಡಂತ ಆಗತ್ತೆ. ಬಟ್ ಕೊನೆಗೆ ಒಂದು ಅಂತಿಮ ಫಲಿತ ತುಂಬಾ ಶಾಂತಿಯುತವಾಗಿ ಚೆನ್ನಾಗಿರೋದಂತ ನಾವು ಆಸೆ ಇಟ್ಕೋಬಹುದು. ಆದ್ರೆ ಔಟ್ಸೈಡರ್ಸ್ಗೆ ಇದು ಮಾಡೋದು ಕಷ್ಟ ಆಗತ್ತೆ. ಹೌದು, 100% ಸತ್ಯ. ಅದಕ್ಕೆ ಗೊತ್ತಿರುವಂತ ಸತ್ಯದಲ್ಲಿ ನಾವು ನಡೀತಾ ಇರ್ಬೇಕು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ರೈಟ್. ಶಶಿಕಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಅದೇ ಮೇಡಮ್ ಅವ್ರು ಹೇಳಿದ್ರು, ಈಗ ನಾವು ಅಕ್ಕಪಕ್ಕದಲ್ಲಿರ್ಬೋದು ಇಲ್ಲ ಸ್ನೇಹಿತರಾದ್ರೆ ತೊಂದರೆ ಕೊಟ್ರೆ ಕಟ್ ಮಾಡಿ ಹಾಕ್ಬೋದು. ಆದ್ರೆ ಮನೆಯಲ್ಲೇ ಇರಾರೆ ಅತ್ತೆ ಸೊಸೆ ಆಗಿರ್ಬೋದು, ಹಸ್ಬೆಂಡೇ ಆಗಿರ್ಬೋದು, ಆ ತರ ತೊಂದರೆ ಕೊಟ್ಟಾಗ ಕಟ್ ಮಾಡಿದ್ರೆ ನಮ್ ಸಂಸಾರನೇ ಹಾಳಾಗ್ಬಿಡುತ್ತೆ. ಅದೇ ಒಳ್ಳೆ ಮಾರ್ಗದಲ್ಲಿ ಆದಷ್ಟು ನಾವು ಅವ್ರನ್ನ ಆಧ್ಯಾತ್ಮಿಕವಾಗಿ ಕರ್ಕೊಂಡು ಇದು ಧ್ಯಾನದ ಬಗ್ಗೆ ಅಲ್ಲೆಲ್ಲ ಕರ್ಕೊಂಡು ಹೋಗಿ, ಈಗ ಸತ್ಸಂಗಗಳು ನಡೀತಿರುತ್ತೆ, ಸ್ವಲ್ಪ ಹೊತ್ತು ಅವ್ರು ಚೇಂಜ್ ಆಗ್ತಾ ಬರ್ತಾರೆ. ಆ ತರ ಮಾಡ್ಬೋದು. ಮತ್ತೆ ಅದೇ ಸಹನೆ ತಾಳ್ಮೆ ಜಾಸ್ತಿ ಇರ್ಬೇಕು. ಹೌದು. ಶಶಿಕಲಾ ಮೇಡಮ್ ಒಂದ್ಸತಿ ವಿಡಿಯೋ ಆನ್ ಮಾಡ್ಬೋದಾ? ಗೌರಿಬಿದನೂರ್ ಅಂತ ಕೂಡ ಹೆಸರು ಹಾಕೊಂಡಿದೀರಿ. ನಾನ್ ನಿಮ್ಮನ್ನ ನೋಡಿದೀನೋ ಹೇಗೋ ನನಗ್ ಗೊತ್ತಿಲ್ಲ, ಒಂದ್ಸರ್ತಿ ನೋಡ್ಬೋದಾ? ನಿಮ್ಮ ಮನೆಗೆ ನಾವು ಧ್ಯಾನಕ್ಕೆ ಬರ್ತಿದ್ವಲ್ಲ, ನಿಮ್ಮ ಪಿರಮಿಡ್ಗೆ. ಹೌದಾ? ಓಕೆ. ಹೊರಗಿದ್ದೆ ಅದಕ್ಕಾಗಿ. ಓ ಅಕ್ಕ ನೀವಾ? ಸರಿ 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 ಸರಿ. ನಿಮ್ಮ ಹುಣ್ಣಿಮೆ ಅಮಾವಾಸ್ಯೆಗೆ ಬರ್ತಿದ್ವಲ್ಲ ಮೇಡಮ್. ಎಸ್ ಹೌದು ಹೌದು ಹೌದು. ಗೌರಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಗ್ಯಾಪ್ ಆಗ್ಬಿಟ್ಟು ವಾಯ್ಸ್ ಕೇಳಿ ಕಾಯ್ತಾ ಇದ್ದೆ ನಾನು ನಿಮ್ಮ ಜ್ಞಾನನ ಕೇಳಲಿಕ್ಕೆ. ನಿನ್ನೆಯಿಂದ ಅದ್ಭುತವಾಗ್ತಿದೆ ಮೇಡಮ್, ಧನ್ಯವಾದ. ಮೇಡಮ್ ನನ್ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಟೆರರಿಸ್ಟ್ ಏನು ಅವ್ರ 28 ಜನರನ್ನ ಸಾಯಿಸಿದ್ರು, ಅದನ್ನ ಹೇಳಿದ್ರಿ ಕರ್ಮ ಸಿದ್ಧಾಂತದ ಪ್ರಕಾರ ಅಲ್ಲಿ ಸಾಯ್ಬೇಕಿತ್ತು ಅವರು, ಆತರ ಆಯ್ತು ಅಂತ ಹೇಳ್ಬಿಟ್ಟು. ಈಗ ಆಗಿದ್ರೆ ನಾವು ಶಿಕ್ಷಿಸಬಾರ್ದ ಟೆರರಿಸ್ಟ್ ನ? ಯಾವ ತರ ಅರ್ಥ ಮಾಡ್ಕೋಬೇಕಿದ್ನ? ಅದೇ ಮೇಡಮ್, ಪ್ರಾಕ್ಟಿಕಾಲಿಟಿಯಲ್ಲಿ ನಾವು ಇವಾಗ ಈ ನೀವು ಟೆರರಿಸ್ಟ್ಗಳನ್ನ ಶಿಕ್ಷಿಸಬಾರ್ದ ಅನ್ನೋದಕ್ಕೆ ಒಂದು ಉದಾಹರಣೆ ತಗೊಳ್ಳೋಣ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧ ನಡೆಯೋ ಹಾಗೆ ಮಾಡ್ದ. ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂದ್ರೂ ಕೂಡ ಅರ್ಜುನನ್ಗೆ ಜ್ಞಾನ ಕೊಟ್ಟು ಅವನು ಮಾಯೆ ಮೋಹದಿಂದ ಆಚೆಗೆ ಬರೋ ಹಾಗೆ ಮಾಡಿ ಕುರುಕ್ಷೇತ್ರ ಯುದ್ಧ ನಡೆಯೋ ಹಾಗೆ ಮಾಡ್ದ. ಇಲ್ಲಿ ಕೃಷ್ಣನೇ ಭಗವದ್ಗೀತೆಯಲ್ಲಿ ಸಾಮ ದಾನ ಭೇದ ದಂಡ ಅನ್ನುವಂತ 4 ಪರಿಕಲ್ಪನೆಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಸಾಮ ದಾನ ಭೇದ ಈ 3ರಲ್ಲಿ ಯಾರು ಜಗ್ಗೋದಿಲ್ವೋ ಅವ್ರಿಗೆ ಶಿಕ್ಷೆ ಅನ್ನುವಂಥದ್ದು ಖಡಾಖಂಡಿತವಾಗಿ ಅನಿವಾರ್ಯವಾಗಿ ಕೊಡ್ಲೇಬೇಕು. ಒಂದ್ ವೇಳೆ ನಾವು ಕೊಡ್ಲಿಲ್ಲ ಅಂದ್ರೆ ಪ್ರಕೃತಿನೇ ಕೊಡೋದಕ್ಕೆ ಶುರು ಮಾಡುತ್ತೆ. ಪ್ರಕೃತಿ ಒಂದ್ಸತಿ ಕೋಪ ಮಾಡ್ಕೊಂಡಿದೆ ಅಂತಂದ್ರೆ ಇವ್ರು ಒಳ್ಳೆಯವರ ಕೆಟ್ಟವರ ಏನು ನೋಡೋದಿಲ್ಲ. ಪ್ರಕೃತಿ ಕೋಪಕ್ಕೆ ಎಲ್ಲರೂ ನಾವು ತುತ್ತಾಗ್ತಾ ಇರ್ತೀವಿ. ಈ ರೀತಿಯಾಗಿ ಇವಾಗ ಟೆರರಿಸ್ಟ್ಗಳು ಇವಾಗ ಯಾವ ಒಂದು ಪರಿಕಲ್ಪನೆಯಲ್ಲಿ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ಗಮನಿಸ್ಕೊಂಡಾಗ, ವೆದರ್ ಇಟ್ ಈಸ್ ಎಕ್ಸ್ಕ್ಯೂಸಬಲ್ ಆರ್ ನಾಟ್ ಅನ್ನುವಂಥದ್ದನ್ನ ನಾವು ಗಮನಿಸ್ಕೊಂಡಾಗ, ಎಕ್ಸ್ಕ್ಯೂಸ್ ಮಾಡೋದಿಕ್ಕೆ ಅವಕಾಶ ಇದೆ ಅಂದ್ರೆ ಎಕ್ಸ್ಕ್ಯೂಸ್ ಮಾಡೋಣ. ಒಂದ್ ವೇಳೆ ಅದು ಎಕ್ಸ್ಕ್ಯೂಸಬಲ್ ಅಲ್ಲ ಅಂತಂದಾಗ ಅಲ್ಲಿ ಶಿಕ್ಷೆ ಆಗ್ಬೇಕಾಗತ್ತೆ ಅಷ್ಟೇ. ಇವಾಗ ಅವರು ಈಗ ನಾನು ಬಾಂಬನ್ನ ಕಟ್ಕೊಂಡು ಇಂಥವ್ರನ್ನ ನೀವು ಬಿಡುಗಡೆ ಮಾಡಿದ್ರೆ ನಾನು ಇಲ್ಲಿ ಬಿಡ್ತೀನಿ, ಇಲ್ಲ ಅಂತಂದ್ರೆ ನಾನೇ ಮಾನವ ಬಾಂಬಾಗಿ ಸಿಡಿದು ಎಲ್ಲಾರನ್ನೂ ಸಾಯಿಸ್ತೀನಿ ಅನ್ನುವಂಥದ್ದಿದ್ದಾಗ ಅಲ್ಲಿ ನಾನು ವೈಯಕ್ತಿಕವಾಗಿ ನನಗೆ ಏನೋ ಬೇಕಾಗಿದೆ ಅದಕ್ಕೋಸ್ಕರ ನಾನು ಆ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಅರ್ಥ.
ಆದ್ರೆ ನನ್ನ ವೈಯಕ್ತಿಕತೆಗೆ ಅಲ್ಲದೆ ಬೇರೆ ಏನೋ ಒಂದು ತತ್ವ ಅಥವಾ ಏನೋ ಒಂದು ಪರಿಕಲ್ಪನೆಯಲ್ಲಿ ನಾನು ಮಾತಾಡ್ತೀನಿ, ಅದ್ರ ಪ್ರಕಾರ ನಾನು ಇಂಥ ಹಿಂಸೆಗಳನ್ನ ಮಾಡ್ತೀನಿ ಅಂತಂದಾಗ ಅದು ನಾವು ಅವ್ರನ್ನ ಇಂಥ ಕಾರಣಕ್ಕೋಸ್ಕರ ನೀನ್ ತಪ್ಪು ಮಾಡ್ತಾ ಇದೀಯ ಅಂತ ವೈಯಕ್ತಿಕವಾಗಿ ನಾವಲ್ಲೇನು ಇದ್ ಮಾಡಕ್ಕಾಗಲ್ಲ. ಓವರ್ ಆಲ್ ಅದು ತತ್ವ ಆಗಿರುತ್ತೆ, ಅದು ವಿಷಯದ ಬೇರಾಗಿರುತ್ತೆ. ಅಂತ ಒಂದು ಸ್ಥಿತಿಗಳನ್ನ ನಾವು ಅಲ್ಲಿದೆ ಅನ್ನೋದು ಗಮನಿಸ್ಕೊಂಡಾಗ ಖಂಡಿತವಾಗಿಯೂ ಶಿಕ್ಷೆ ಅನ್ನುವಂಥದ್ದು ಅಲ್ಲಿ ಇರ್ಬೇಕಾಗತ್ತೆ ಮೇಡಮ್. ಇದು ಮಹಾಭಾರತದಲ್ಲಿ ಕೃಷ್ಣನೇ ಹೇಳಿರ್ತಕ್ಕಂಥ ಒಂದು ತತ್ವ. ಧನ್ಯವಾದಗಳು ಮೇಡಮ್. ಹೌದು ಮೇಡಮ್, ನಾವು ಶಿಕ್ಷಿಸಿಲ್ಲ ಅಂತಂದ್ರೆ ಮತ್ತೆ ಸಮಾಜ ಉಳ್ಕೊಳ್ಳೋದೇ ಇಲ್ಲ ಅವಾಗ. ಎಸ್, ಹೌದು. ಇವಾಗ ಕುರುಕ್ಷೇತ್ರ ಯುದ್ಧ ಯಾಕೆ ನಡೀತು ಅಂತಂದ್ರೆ ಅಧರ್ಮ ಅನ್ನುವಂಥದ್ದು ಮಿತಿ ಮೀರಿ ಬೆಳೆದ್ ಬಿಟ್ಟಿತ್ತು. ಮಿತಿ ಮೀರಿದ್ರಿಂದಾನೇ ಆ ಒಂದು ಕುರುಕ್ಷೇತ್ರ ಯುದ್ಧದ ಮುಖಾಂತರ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸಂಸ್ಥಾಪನೆ ಮಾಡಿದ್ರು. ಇದು ಸೃಷ್ಟಿಯಲ್ಲಿ ನಿರಂತರವಾಗಿ ಇದು ನಡೀತಾ ಬರ್ತಾ ಇರುವಂತದ್ದು ಮೇಡಮ್. ಇದನ್ನ ನಾವು ಹೀಗೆ ಹಾಗೆ ಅಂತ ನಾವು ಜಡ್ಜ್ ಮಾಡಕ್ ಸಾಧ್ಯನೇ ಇಲ್ಲ. ಇವತ್ತು ನಾವ್ ಇದನ್ನ ಎಳಿತಾ ಹೋದ್ರೆ ಇದು ತುಂಬಾ ಬಂದ್ಬಿಡುತ್ತೆ ಮೇಡಮ್. ಸಾಕು, ತುಂಬಾ ಟೈಮ್ ಆಗಿದೆ ಈಗಾಗ್ಲೇನೆ, ಮುಂದಿನ ವಿಚಾರಗಳು ನಡಿಬೇಕಾಗಿದೆ. ಸೊ ಹಂಗಾಗಿ ಅವರು ಶಿಕ್ಷಾರ್ಹರಾಗಿದ್ರೆ ಖಂಡಿತವಾಗಿಯೂ ಶಿಕ್ಷೆ ಅವ್ರಿಗಾಗ್ಲೇಬೇಕು. ನಾವೆಲ್ಲ ಪ್ರೀತಿಯಿಂದ ಹೇಳಿದ್ದಾಯ್ತು, ದಬಾಯಿಸಿ ಹೇಳಿದ್ದಾಯ್ತು, ಮತ್ತೊಂದು ರೀತಿಯಲ್ಲೂ ಹೇಳಿದ್ದಾಯ್ತು, ಸಮಾಧಾನ ಭೇದ ಅಷ್ಟ ಆಗೋಯ್ತು, ಆದ್ರೂ ಕೂಡ ಅವ್ರು ಕೇಳಲಿಲ್ಲ ಅಂತಂದ್ರೆ ಅವ್ರಿಗೆ ಶಿಕ್ಷೆಯಲ್ಲಿ ಆಗ್ಬೇಕಾಗತ್ತೆ. ಇದು ನನಗೆ ಅರ್ಥ ಆಗಿರುವಂತ ಸತ್ಯ. ಇದು ಡೌಟ್ ಇತ್ತು ಮೇಡಮ್, ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಮೇಡಮ್. ರೈಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ತೆ ಗುರುಜಿ. ಇನ್ನೊಂದು ಇದಿದೆ, ನಾಗರತ್ನಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಮಾತಾಡಿ ಗುರುಜಿ ಅವರು, ಸುರನಾಗರ ಮೇಡಮ್ ಅವ್ರಿಗೂ ತುಂಬಾ ಧನ್ಯವಾದಗಳು. ವೆಂಕಟರಮಣ ಸರ್ ಕೇಳೋದ್ರಲ್ಲ ಆ ತರ ಕ್ವಶನ್ ನನಗೆ ಇತ್ತು ತಲೆಯಲ್ಲಿ. ಅವ್ರು ಕೇಳಿದ ತಕ್ಷಣ ನನಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂಡೆ. ಇದೇ ತರ ಹಲವಾರು ಮಾಸ್ಟರ್ಗಳು ಕೇಳಿದ್ದು ಕ್ವಶನ್ಗಳಲ್ಲಿ ನನಗೆ ಆನ್ಸರ್ ಸಿಕ್ಕಿದೆ. ನಾನ್ ಕೇಳ್ಬೇಕು ಅಂತಿದ್ರಲ್ಲಿ ಏನಪ್ಪಾ ಅಂದ್ರೆ ಸಾಮ ವೇದ ದಂಡ ಅಂತ ಹೇಳುವಂತದ್ರಲ್ಲಿ ಈಗ ಮನೆಯವ್ರಿಗೆ ಆದ್ರೆ ಈಗ ತಿಂಗ್ಳುಗಟ್ಲೆ ವಾರಗಟ್ಲೆ ಎಲ್ಲ ನಾವು ಕ್ಷಮಿಸ್ಕೊಂಡು ನಿಧಾನಕ್ಕೆ ದೊಡ್ಡವರಾಗಿದ್ಕೊಂಡು ತಾಳ್ಮೆ ತುಂಬಾ ಮಿತಿ ಮೀರಿದಾಗ ಏನ್ ಮಾಡ್ಬೇಕು, ಅದು ಮನೆಯವರೇ ಆಗಿರ್ತಾರೆ, ಅದು ನಮಗೆ ತೊಂದರೆ ಕೊಟ್ಟಾಗ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಕ್ವಶನ್ ಇತ್ತು ಮೇಡಮ್. ಆಮೇಲೆ ಜೊತೆಗೆ ನೀವ್ ಗುರುಗಳು ಹೇಳಿದ್ರು ಮಾನಸಿಕವಾಗಿ ತಾಳ್ಮೆ ಆಗಿದ್ದು ದೈಹಿಕವಾಗಿ ನಾವು ಸಂರಕ್ಷಣೆ ಮಾಡ್ಕೊಳ್ಳೇಬೇಕಾಗಿ ಬರುತ್ತೆ. ನಮ್ಮ ಮಾತು ಕೇಳಲ್ಲ ಅಂದಾಗ ನಾವು ದೂರ ಹೋಗ್ಬೇಕಾಗತ್ತೆ. ಇದೆಲ್ಲಾನು ಅರ್ಥ ಮಾಡ್ಕೊಂಡಿರ್ತೀನಿ. ಅದು ಯಾಕೋ ತುಂಬಾನೇ ಈಗ 2-3 ದಿವಸದಿಂದ ಮನಸ್ಸಿಗೆ ಮಾನಸಿಕ ಗೊಂದಲಗಳು ತುಂಬಾ ಆಗ್ತಾ ಇದೆ. ಅದಕ್ಕೆ ಏನ್ ಅಂತ ಗೊತ್ತಿಲ್ಲ. ಎಸ್ ಮೇಡಮ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಂಗನಾಥಣ್ಣ ಹೇಳಿದ್ರಲ್ವಾ, ಶಾರೀರಿಕವಾಗಿ ಯಾರಾದ್ರೂ ನಮ್ಗೆ ಹಿಂಸೆ ಕೊಡಕ್ ಬರ್ತಾರೆ ಅಂದ್ರೆ ಖಂಡಿತವಾಗಿಯೂ ನಾವು ಪ್ರೊಟೆಸ್ಟ್ ಮಾಡ್ಬೇಕು. ಆದ್ರೆ ಮಾನಸಿಕವಾಗಿ ಯಾರಾದ್ರೂ ನಮ್ಮನ್ನ ಡಿಸ್ಟರ್ಬ್ ಮಾಡಕ್ ಬರ್ತಾರೆ ಅಂತಂದ್ರೆ ಇದ್ರ ಅರ್ಥ ಏನು? ಅವ್ರ ಮಾತಿಗೆ ನಾನಿಲ್ಲಿ ನೋವು ಪಡ್ತಾ ಇದ್ದೀನಿ, ಅವ್ರ ಮಾತಿಗೆ ನಾನಿಲ್ಲಿ ಕೋಪ ಮಾಡ್ಕೊಳ್ತಾ ಇದ್ದೀನಿ, ಅವ್ರ ಮಾತಿಗೆ ನಾನಿಲ್ಲಿ ಎಲ್ಲ ರೀತಿಯಲ್ಲೂ ಡಿಸ್ಟರ್ಬ್ ಆಗ್ತಾ ಇದ್ದೀನಿ ಅಂದ್ರೆ ಅವರ ಮಾತು ಅಂದ್ರೆ ನನ್ನ ಸ್ಥಿತಿಗಿಂತಲೂ ಅವರ ಒಂದು ಪವರ್ ಜಾಸ್ತಿ ಇದೆ, ನನಗಿಂತಲೂ ಅವ್ರ ಪವರ್ ಜಾಸ್ತಿ ಇದೆ ಅಂತ ಅರ್ಥ. ಇದ್ರ ಅರ್ಥ ಈಗಿದ್ದಾಗ ಅವರು ಏನಂದ್ರೂ ನನಗೇನು ಕೆಲಸ ಮಾಡಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಪವರ್ ಅನ್ನ ನಾವು ಬೆಳೆಸ್ಕೋಬೇಕಾಗಿದೆ. ಅದು ಬಿಟ್ರೆ ಬೇರೆ ದಾರಿ ಇಲ್ಲ. ಆ ಒಂದು ಪವರ್ ನಮ್ಮಲ್ಲಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಧ್ಯಾನ ಒಂದೇ ಮಾರ್ಗ. ಧ್ಯಾನ ಮಾಡ್ತಾ ಇರ್ಬೇಕು, ಆತ್ಮಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ಅವರು ತಕ 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 ಅಂತ ತಮಟೆ ಬಾರಿಸ್ಕೊಂಡು ಡ್ರಮ್ಗಳು ಬಾರಿಸ್ಕೊಂಡು ನಮ್ಮ ಮುಂದೆ ಹೆಂಗೆ ಕುಣಿದಾಡಿದ್ರು ಕೂಡ ಕುಣಕೋ, ನಾಯಿ ಇರೋದೆ ಬಗಳೋದಿಕ್ಕೆ, ನೀನಿರೋದೆ ಹಿಂಗಾಡೋದಿಕ್ಕೆ ಅಂತ ನಾವು ಈಸಿಯಾಗಿ ತಗೊಳ್ತಾ ಅದ್ರಲ್ಲೂ ಕೂಡ ನಾವು ದೈವತ್ವವನ್ನ ನೋಡುವಂತ ಸ್ಥಿತಿಯಲ್ಲಿ ಆ ಮಟ್ಟಕ್ಕೆ ನಾವು ತಯಾರಾಗ್ತಾ ಅವ್ರು ಏನ್ ಮಾಡ್ತಾ ಇದ್ರು, ಹೆಂಗ್ ಮಾತಾಡ್ತಾ ಇದ್ರು ಅದ್ರಲ್ಲಿ ಇರುವಂತ ಅಮಾಯಕತ್ವ ಅಥವಾ ಆ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತಾ ನಗುತ್ತಾ ನಮ್ಮ ಒಳಗಡೆ ಆನಂದ ಪಡ್ತಾ ಇರುವಂತ ಮಟ್ಟಕ್ಕೆ ನಮ್ಮನ್ನ ನಾವು ತಯಾರು ಮಾಡ್ಕೊಂಡಾಗ ನೋಡ್ರಪ್ಪ ಏನ್ ಕಿಕ್ಕಿರುತ್ತೆ ಗೊತ್ತಾ ಸಂಸಾರದಲ್ಲಿ. ಎಷ್ಟು ಎಗರ್ಲಾಡಿದ್ರು ಕೂಡ ಚಿಕ್ಕ ಮಕ್ಳು ಏನಾದ್ರು ಬೇಕು ಅಂತ ಹಠ ಮಾಡಿದಾಗ ನಾವು ದೊಡ್ಡವ್ರು ನಗ್ತಾ ಇರ್ತೀವಲ್ವಾ, ಚಿಕ್ಕವ್ರು ಏನಾದ್ರು ಹೊಡಿಯಕ್ಕೆ ಬೈಯಕ್ಕೆ ಬಂದಾಗ ಆ ಚೇಷ್ಟೆಗಳು ನೋಡಿ ನಾವು ನಗ್ತಾ ಇರ್ತೀವಲ್ಲ, ಆ ರೀತಿಯಾಗಿ ನಾವು ಎಂಜಾಯ್ ಮಾಡೋಂಗೆ ಇರುತ್ತೆ ಮೇಡಮ್. ನಾವು ತಯಾರಾಗ್ಬೇಕು, ಅದೊಂದು ಬಿಟ್ರೆ ಬೇರೆ ದಾರಿ ಇಲ್ಲ. ಇದು ಪ್ರಾಕ್ಟಿಕಲ್ ಆಗಿ ನಾನ್ ರಿಯಲೈಸ್ ಆಗಿರುವಂತ ಸತ್ಯ ಅಷ್ಟೇ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಟ್ರೈ ಮಾಡಿ ನೋಡ್ತೀನಿ ಮೇಡಮ್. ನಾನು ಧ್ಯಾನದಲ್ಲಿ ಇರ್ತೀನಿ, ಮತ್ತೆ ಈ ತರ ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತಾ ಇರುತ್ತೆ. ತುಂಬಾ ಧನ್ಯವಾದಗಳು ಮೇಡಮ್, ವಿಷಯ ತಿಳಿಸ್ಕೊಟ್ಟಿದ್ದೀರಾ. ಆಯ್ತು ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಮಾಸ್ಟರ್ಸ್ ಪ್ರಶ್ನೆ ಅಭಿಪ್ರಾಯಗಳು ಅಂತ ಬಂದಾಗ ಇಲ್ಲಿರುವಂತಹ 57 ಮಾಸ್ಟರ್ಸ್ ಕೂಡ ಪ್ರಶ್ನೆ ಕೇಳೋದಿಲ್ಲ ಅಥವಾ ಕೇಳಕ್ ಆಗೋದು ಇಲ್ಲ, ಸಮಯ ಅಭಾವ ಇರೋದ್ರಿಂದ.
ತುಂಬಾ ಒಂದು 5ರಿಂದ 10 ಮಾಸ್ಟರ್ ಪ್ರಶ್ನೆ ಕೇಳಿದ್ರೆ ಅವರಲ್ಲೇ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಮೇಡಮ್ ಇಲ್ಲಿವರೆಗೂ ಬಂದು ನಮಗೆ ಅದ್ಭುತವಾದ ವಿಚಾರಧಾರೆಗಳನ್ನ ಕೊಟ್ಟು ಎಲ್ರ ಪ್ರಶ್ನೆಗೆ ಉತ್ತರಿಸಿದ್ದೀರಾ. ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನನಗ್ ಮನೆ ಕಡೆ ತುಂಬಾ ಸ್ಟ್ರಾಂಗ್ ಬುಲಾವ್ ಬರ್ತಾ ಇದೆ. ನನ್ಗೂ ಅನುಮತಿ ಕೊಡಿ, ನಾನಿನ್ ಅಡಿಗೆ ತಿಂಡಿ ಕಡೆ ಗಮನ ಕೊಡ್ಬೇಕು. ಮಾವಯ್ಯ ಅವ್ರು ಬಂದಿದ್ದಾರೆ, ಶುಗರ್ ಪೇಷಂಟ್, ನಾನು ಅವ್ರನ್ನ ಗಮನಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನೇಕ ಪ್ರಶ್ನೆಗಳು ಇವತ್ತು ನಮ್ಮ ಸ್ಪೀಚ್ ಆದ್ಮೇಲೆ ಅನೇಕ ಪ್ರಶ್ನೆಗಳು ಬಂದೆ. ಹೌದು, ತುಂಬಾ ಚೆನ್ನಾಗಿತ್ತು ಇವತ್ತು, ವರ್ತ್ಫುಲ್ ಆಗಿತ್ತು ತುಂಬಾ. ಎಸ್ ಥ್ಯಾಂಕ್ ಯು. ರೈಟ್.